ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ಹಲವಾರು ನಮ್ ಕೆಸೆಟ್ ಕ್ಯಾಂಡಿಡೇಟ್ಸ್ ನಮಗೆ ರಿಕ್ವೆಸ್ಟ್ ಮಾಡಿದ್ರಿ, ಸರ್ ಕೆಸೆಟ್ ಕ್ಲಿಯರ್ ಆಗಿರೋ ಜೊತೆ ಒಂದ್ಸರಿ ನಮಗೆ ಸಂದರ್ಶನ ಮಾಡಿ ಕೊಡಿ ಅಂತ. ಸೊ ಹಾಗಾಗಿ ಇವತ್ತು ನಾವು ನಮ್ಮ ರಮೇಶ್ ಸರ್ಗೆ ರಿಕ್ವೆಸ್ಟ್ ಮಾಡಿದೀವಿ. ಅವರು ನಮ್ಮ ಒಂದು ಕೋರಿಕೆಗೆ ತಮ್ಮ ಫ್ರೀ ಟೈಮ್ ಅನ್ನ ಮಾಡ್ಕೊಂಡು ನಮ್ಮ ಜೊತೆಗಿದ್ದಾರೆ. ಅದಕ್ಕಾಗಿ ರಮೇಶ್ ಸರ್ ನಿಮ್ಗೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಹೋಲ್ ಟೀಮ್ ನಿಂದ ಮತ್ತೆ ನಮ್ಮ ಎಲ್ಲಾ ಕೆಸೆಟ್ ಅಸ್ಪೈರೆಂಟ್ಸ್ ನಿಂದ ಎಲ್ಲರ ಕಡೆಯಿಂದ ನಿಮ್ಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತೀನಿ. ನೀವು ನಮ್ಗೆ ಇವತ್ತು ನಮ್ ಜೊತೆ ಇದ್ದು ನಮ್ಗೆ ತುಂಬಾನೇ ಸಂತೋಷ ಆಗಿದೆ. ಥ್ಯಾಂಕ್ ಯು ಸರ್, ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ಓಕೆ ಸರ್. ಸರ್ ಅದೇ ರೀತಿ ಸರ್ ಅದೇ ರೀತಿ ಫ್ರೆಂಡ್ಸ್, ನಾವು ನಮ್ಮ ರಮೇಶ್ ಸರ್ ಜೊತೆ ಸಂವಾದನ ಆರಂಭ ಮಾಡುವ ಮೊದಲು ನಮ್ಮ ಕ್ರ್ಯಾಶ್ ಕೋರ್ಸ್ ಬಗ್ಗೆ ನಿಮ್ಗೆಲ್ಲಾ ಮಾಹಿತಿ ಇದೆ. ಆದ್ರೂ ಸ್ವಲ್ಪ ನಿಮ್ಗೆ ನಮ್ಮ ಕ್ರ್ಯಾಶ್ ಕೋರ್ಸ್ ಬಗ್ಗೆ ಮಾಹಿತಿಯನ್ನ ಹೇಳ್ತೀನಿ. ನೀವೇನಾದ್ರೂ ನಮ್ಮ ಕೆಸೆಟ್ 2021 ಪೇಪರ್ 1 ಕ್ರ್ಯಾಶ್ ಕೋರ್ಸ್ ಗೆ ಜಾಯಿನ್ ಆದ್ರೆ ನಿಮ್ಗೆ ಇಲ್ಲಿ ಫುಲ್ ಸಿಲೆಬಸ್ ನೋಟ್ಸ್ ಅನ್ನ ನೀಡ್ತಾ ಇದೀವಿ. ಫುಲ್ ಸಿಲೆಬಸ್ ನೋಟ್ಸ್ ಇವು ಪ್ರತಿಯೊಂದು ಯೂನಿಟ್ ನ ಮೇಲೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ನೋಟ್ಸ್ ಅನ್ನ ನೀಡ್ತಾ ಇದೀವಿ. ಇದ್ರ ಜೊತೆಗೆ 40 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ. ಇಲ್ಲಿ ಪ್ರತಿಯೊಂದು ಮಾಕ್ ಟೆಸ್ಟ್ ಕೂಡ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ಇರ್ತದೆ. ನೀವು ಪ್ರತಿಯೊಂದು ಟೆಸ್ಟ್ ಅನ್ನ ಅಟೆಂಡ್ ಆದ ನಂತರ ನಿಮ್ಮ ಸ್ಕೋರ್ ಅನ್ನ ಚೆಕ್ ಮಾಡಬಹುದು. ಅದೇ ರೀತಿ ಟೆಸ್ಟ್ ಅನ್ನ ನೀಡಿದ ನಂತರ ಅದೇ ಟೆಸ್ಟ್ ನ ಸೊಲ್ಯೂಷನ್ PDF ಅನ್ನ ಕೂಡ ನಿಮ್ಗೆ ಫ್ಯೂಚರ್ ರೆಫರೆನ್ಸ್ ಗಾಗಿ ನೀಡ್ತಾ ಇದೀವಿ. ಇದ್ರ ಜೊತೆಗೆ ಮತ್ತೆ ನಿಮ್ಮ ಪ್ರಿಪರೇಷನ್ ಅನ್ನ ಬೂಸ್ಟ್ ಮಾಡೋ ಸಲುವಾಗಿ ಪ್ರತಿಯೊಂದು ಯೂನಿಟ್ ನ ಮೇಲೆ 100 MCQ ಗಳ PDF ಅನ್ನ ಕೂಡ ನೀಡ್ತಾ ಇದೀವಿ. ಅದೇ ರೀತಿ ನಾವು ಇವಾಗಲೇ ನೀವು ಯೂಟ್ಯೂಬ್ ನಲ್ಲಿ ಕೆಲವೊಂದು ವಿಡಿಯೋಗಳನ್ನ ನೋಡಿರ್ಬೋದು. 60+ ವಿಡಿಯೋ ಲೆಕ್ಚರ್ಸ್ ಅನ್ನ ನಿಮ್ಗೆ ನೀಡ್ತಾ ಇದೀವಿ. ಇದರಲ್ಲಿ ಪ್ರತಿಯೊಂದು ಯೂನಿಟ್ ನ ನಾವು MCQ ಥ್ರೂ ಕವರ್ ಮಾಡಿದೀವಿ. ಅದ್ರ ಜೊತೆಗೆ 2015ರಿಂದ 2020ರವರೆಗಿನ ಎಲ್ಲಾ ಪೇಪರ್ 1 ಪತ್ರಿಕೆಗಳನ್ನು ಕೂಡ ನಿಮ್ಗೆ ಸಾಲ್ವ್ ಮಾಡಿದೀವಿ. ನೀವೇನಾದ್ರೂ ಈ ಕ್ರ್ಯಾಶ್ ಕೋರ್ಸ್ ಗೆ ಜಾಯಿನ್ ಆಗಲು ನೀವು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ನಮ್ಮ ನಂಬರ್ ನಿಮ್ಗೆ ಯೂಟ್ಯೂಬ್ ನಲ್ಲಿ ಸಿಗ್ತದೆ. ನೀವು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಅಂತ ಟೈಪ್ ಮಾಡಿ ಅಲ್ಲಿ ಕೂಡ ನಿಮ್ಗೆ ಸಿಗ್ತದೆ. ಅದೇ ರೀತಿ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ನಿಮಗೆ ನಮ್ಮ ಕ್ರ್ಯಾಶ್ ಕೋರ್ಸ್ ನ ಬಗ್ಗೆ ಡೀಟೇಲ್ಸ್ ಮತ್ತೆ ಯಾವ ರೀತಿ ಜಾಯಿನ್ ಆಗಬೇಕು, ಜಾಯಿನ್ ಆಗಕ್ಕೆ ಯಾವ ನಂಬರ್ಸ್ ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲಾ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ. ಅಥವಾ ನೀವು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಅಪ್ಲಿಕೇಶನ್ ಕೂಡ ಇದೆ, ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಜಾಯಿನ್ ಕೂಡ ಆಗ್ಬಹುದು. ಇದಿಷ್ಟು ನಮ್ಮ ಕ್ರ್ಯಾಶ್ ಕೋರ್ಸ್ ಬಗ್ಗೆ. ಸೊ ನಮ್ಮ ರಮೇಶ್ ಸರ್ ಜೊತೆ ನಾವು ಸಂವಾದವನ್ನ ಆರಂಭ ಮಾಡ್ತಾ ಇದ್ದೀವಿ. ಸರ್ ಒನ್ಸ್ ಅಗೇನ್ ನಿಮ್ಗೆ ವೆಲ್ಕಮ್. ಸರ್ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮಗೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಕರೆ ನೀಡಿದ್ದಕ್ಕಾಗಿ, ಹಾಗೂ ಈ ಒಂದು ಸಂವಾದ ಹಲವಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಆಗುತ್ತೆ ಅಂದ್ರೆ ಅದು ನಮಗೆ ಒಂದು ಹೆಮ್ಮೆಯ ವಿಷಯ ಸರ್. ತಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಸರ್ ಥ್ಯಾಂಕ್ ಯು ಸರ್. ನಾನು ಅಷ್ಟೇ ಅಲ್ಲ ಸರ್, ನಮ್ಮ ಕೆಸೆಟ್ ಅಸ್ಪೈರೆಂಟ್ಸ್ ಗ್ರೂಪ್ ನಲ್ಲಿ ನಿಯರ್ ಬೈ 200 ಸ್ಟೂಡೆಂಟ್ಸ್ ಇದ್ದಾರೆ. ಅವರೆಲ್ಲರೂ ಸರ್ ನಿಮ್ಗೆ ಧನ್ಯವಾದಗಳನ್ನ ಆಲ್ರೆಡಿ ತಿಳಿಸಿದ್ದಾರೆ. ಥ್ಯಾಂಕ್ ಯು ಸರ್. ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ಅವರು ಕೂಡ ಕೆಸೆಟ್ ಪಾಸ್ ಆಗಿ ಉಜ್ವಲ ಭವಿಷ್ಯನ ಕಟ್ಟಿಕೊಳ್ಳಿ ಅಂತ ಹಾರೈಸ್ತಾ ಇದ್ದೀನಿ ಸರ್. ಎಸ್ ಸರ್. ಸರ್ ನಮ್ಮ ಸ್ಟೂಡೆಂಟ್ ಸ್ವಲ್ಪ ಕ್ವಶನ್ಸ್ ಅನ್ನ ಕೇಳಿದ್ದಾರೆ, ಸ್ವಲ್ಪ ಸ್ಟಾರ್ಟ್ ಮಾಡೋಣ. ಹಾ ಸರ್. ಸರ್ ಮೊದಲನೇದಾಗಿ ನಾನ್ ನಿಮ್ ಫ್ರೆಂಡ್ ಬೇರೆ 2 ವರ್ಷ ನಮ್ ಸರ್ ಜೊತೆನೆ ಇದ್ದೆ. ಅವರು ನಾವು ಇಬ್ರು ಕೂಡಿನೇ MA ಮಾಡಿದೀವಿ. ಇವಾಗ ಮತ್ತೆ ಈ ರೀತಿ ಒಂದು ಮೀಟ್ ಆಗಿದ್ದು ತುಂಬಾ ಸಂತೋಷ ಕೊಡ್ತಾ ಇದೆ. ಅದೇ ರೀತಿ ಸರ್ ನೀವು ಕೂಡ ಕೆಸೆಟ್ MA ಎಕನಾಮಿಕ್ಸ್ ಮಾಡಿ ಎಕನಾಮಿಕ್ಸ್ ನಲ್ಲಿ ಕೆಸೆಟ್ ಅನ್ನ ಪಾಸ್ ಮಾಡಿದಿರಿ ಸರ್. ಎಕನಾಮಿಕ್ಸ್ ಸ್ವಲ್ಪ ಮೋಸ್ಟ್ ಆಫ್ ದ ಡಿಫಿಕಲ್ಟ್ ಸಬ್ಜೆಕ್ಟ್ ನಲ್ಲಿ ಒಂದ್ ಅನಿಸ್ತದಲ್ಲ? ಹೌದು ಸರ್. ಇರುವ ಕೆಲವಷ್ಟು ನಮ್ಮ ಕರ್ನಾಟಕ ರಾಜ್ಯದ ಕೆಸೆಟ್ ಪರೀಕ್ಷೆಯಲ್ಲಿ ಇರುವ 39 ಪರೀಕ್ಷೆಗಳಲ್ಲಿ ಎಕನಾಮಿಕ್ಸ್ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಆಗುತ್ತೆ ಸರ್. ಯಾಕಂದ್ರೆ ಇದು ಆರ್ಟ್ಸ್ ನಲ್ಲಿಯೂ ಮತ್ತು ಕಾಮರ್ಸ್ ಎರಡು ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಕಳಿಸುತ್ತೆ ಸರ್ ಇದು. ಅದೇ ರೀತಿ ಸರ್ ನಮ್ಮ ವಿದ್ಯಾರ್ಥಿಗಳು ನೀವು ಸ್ವಲ್ಪ ಪೇಪರ್ 1 ಪ್ರಿಪರೇಷನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡ್ತೀರಾ? ನೀವ್ ಯಾವ ರೀತಿ ಆರಂಭ ಮಾಡಿದ್ರಿ ಕೆಸೆಟ್ ಪೇಪರ್ 1 ಬಗ್ಗೆ? ಪೇಪರ್ 1 ಆರಂಭದಲ್ಲಿ ನೀವು MA ಜಾಯಿನ್ ಆದ ತಕ್ಷಣನೇ ಪೇಪರ್ 1 ಪ್ರಿಪರೇಷನ್ ಆರಂಭ ಮಾಡಿದ್ರಾ ಅಥವಾ MA ಮುಗಿದ್ಮೇಲೆ ಆರಂಭ ಮಾಡಿದ್ರ? ಬಹಳಷ್ಟು ವಿದ್ಯಾರ್ಥಿಗಳು ಕೇಳಿರೋ ಪ್ರಶ್ನೆ ಸರ್ ಇದು. ಸರ್ ಪೇಪರ್ 1 ಅನ್ನೋದಕ್ಕಿಂತ ನಾವು ಇದು MA ಜಾಯಿನ್ ಆದಾಗಲೇ ಪ್ರಿಪರೇಷನ್ ನಡೆಸಿದ್ವಿ ಅನ್ನೋದಕ್ಕಿಂತ ಅಲ್ಲಿ ಅತಿ ಹೆಚ್ಚು ನಮಗೆ ಈ ಒಂದು ಪರೀಕ್ಷೆ ಬರುವಂತಹದ್ದು MA ಅಲ್ಲಿರುವಂತಹ ಸಿಲೆಬಸ್, ಅದರ ಜೊತೆಗೆ ಅಲ್ಲಿ ಕೇಳುವಂತಹ ರಿಸರ್ಚ್ ಮೆಥಡಾಲಜಿ ಅನ್ನುವಂತಹ ಒಂದು ಸಬ್ಜೆಕ್ಟ್ ಕೂಡ ಅಲ್ಲಿ ನಮ್ಮ MA ಅಲ್ಲಿ ಬರ್ತಾ ಇರುತ್ತೆ. ಈ ಪ್ರೆಸೆಂಟ್ ಆಗಿ ಅದು ಸಿಲೆಬಸ್ಗೆ ಇರುತ್ತೆ ಆಲ್ಮೋಸ್ಟ್ ಎಲ್ಲ MA ಹುಡುಗರಿಗೆ. ಜೊತೆಗೆ ನೀವು ಈಗ ಕಾಂಪಿಟೇಟಿವ್ ಪರ್ಪಸ್ ಎಕ್ಸಾಮ್ ಹೋಗ್ತಾ ಇದ್ರಿ ಅಂತಂದ್ರೆ ಅಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಗಳನ್ನ ಕರೆಕ್ಟ್ ಆಗಿ ಬಿಡಿಸುವಂತಹ ಒಂದು ಫಾರ್ಮಾಲಿಟಿಯನ್ನ ಕಲ್ಕೋಬೇಕು, ಅಂದ್ರೆ ಅದ್ರ ಮೆಥಡ್ ಅನ್ನ ಕಲ್ಕೋಬೇಕು. ಇದರಲ್ಲಿ ಕೂಡ ಸುಮಾರು ನಿಮ್ಗೆ 15ರಿಂದ 20 ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿ ಹಾಗೂ ಡಾಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಬರ್ತಾ ಇರುತ್ತೆ. ಹೌದಾ? ಸೊ ಇದರೊಟ್ಟಿಗೆ ನೀವು ಡಾಟಾ ಇಂಟರ್ಪ್ರಿಟೇಷನ್ ಅನ್ನ ಕರೆಕ್ಟ್ ಆಗಿ ಬಿಡಿಸೋದನ್ನ ಕಲ್ತ್ರಿ ಅಂತಂದ್ರೆ ಆರಾಮಾಗಿ ನೀವು ಮೊದಲ ಪತ್ರಿಕೆಯನ್ನ GK ಪೇಪರ್ ಅನ್ನ ಪಾಸ್ ಆಗಬಹುದು ಸರ್. ಹೌದು ಸರ್.
ಅದೇ ರೀತಿ ಸರ್ ಇವಾಗ ಕೆಸೆಟ್ ಎಕ್ಸಾಮ್ ಪ್ಯಾಟರ್ನ್ ನಾನು ಪೇಪರ್ 1 ಪ್ಯಾಟರ್ನ್ ಅನ್ನ ನೋಡಿದ್ರೆ ಅಲ್ಲಿ 10 ಯೂನಿಟ್ ಗಳನ್ನ ಕೊಟ್ಟಿದ್ದಾರೆ. 10 ಯೂನಿಟ್ ಗಳಲ್ಲಿ ನಾವು ಸ್ವಲ್ಪ ಸರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಥಿಯರಿ ಪಾರ್ಟ್ ಮತ್ತೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪಾರ್ಟ್ ಅಂತ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಪ್ರಾಕ್ಟಿಕಲ್ ನಲ್ಲಿ ಮ್ಯಾಥಮೆಟಿಕಲ್ ರೀಸನಿಂಗು, ಲಾಜಿಕಲ್ ರೀಸನಿಂಗು ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಬರ್ತದೆ. ಕೆಲವು ನಮ್ ಕೆಸೆಟ್ ಅಸ್ಪೈರೆಂಟ್ಸ್ ಏನ್ ಕೇಳ್ತಾರೆ ಸರ್ ನಾವು ಈ 4 ಮ್ಯಾಥಮೆಟಿಕಲ್ ರೀಸನಿಂಗು, ಲಾಜಿಕಲ್ ರೀಸನಿಂಗು, ಡೇಟಾ ಇಂಟರ್ಪ್ರಿಟೇಷನ್ ಈ 3 ಯೂನಿಟ್ ಗಳ ಪ್ರಿಪರೇಷನ್ ಅನ್ನ ಪೂರ್ತಿಯಾಗಿ ಬಿಟ್ರೆ ಉಳಿದ 7 ಯೂನಿಟ್ ಗಳನ್ನ ನಾವು ಸರಿಯಾಗಿ ಪ್ರಿಪರೇಷನ್ ಮಾಡಿ ಕೆಸೆಟ್ ಕ್ವಾಲಿಫೈ ಆಗಬಹುದಾ ಅಂತ ನಮ್ ಕೆಲವು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ಸ್ ಅಂದ್ರೆ ಸೋಶಿಯಾಲಜಿ, ಹಿಸ್ಟ್ರಿ, ಜಾಗ್ರಫಿ ಈ ಸ್ಟೂಡೆಂಟ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ ತುಂಬಾ ಜನ ಕೇಳ್ತಾರೆ ಸರ್. ಆ ರೀತಿ ಪಾಸಿಬಿಲಿಟಿ ಇದೆ ಅಂತ ಅನಿಸ್ತದ ಸರ್? ಸರ್ ಅನಿಸ್ತದೆ, ಇರುತ್ತೆ ಸರ್, ಅದನ್ನ ಪಾಸಿಬಿಲಿಟಿ ಇದ್ದೇ ಇರುತ್ತೆ. ಆದ್ರೆ ನಿಮ್ಗೆ GK ಪೇಪರ್ ಅಲ್ಲಿ ಯಾವ್ದು ಈ ಒಂದು ಪ್ರಾಕ್ಟಿಕಲ್ ಅಥವಾ ಮೆಂಟಲ್ ಎಬಿಲಿಟಿ ಪರ್ಪಸ್ ಕ್ವಶನ್ಸ್ ಗಳನ್ನ ಬಿಟ್ರೆ ಉಳಿದ ಕ್ವಶನ್ಸ್ ಅಲ್ಲಿ ನಿಮ್ಗೆ ಯಾವ್ದು ಥಿಯರಿ ಕ್ವಶನ್ಸ್ ಅಲ್ಲಿ ಸ್ಕೋರ್ ಕಡಿಮೆ ಆಗುತ್ತೆ. ಸ್ಕೋರ್ ಕಡಿಮೆ ಆಯ್ತು ಅಂತಂದ್ರೆ ನೀವು ಎಲ್ಲಿ ಅಂತಂದ್ರೆ ನಿಮ್ಮ ಒಂದು ಸಬ್ಜೆಕ್ಟ್ ಓರಿಯೆಂಟೆಡ್ ಏನ ಪೇಪರ್ ಇರ್ತಾರೆ ಸೆಕೆಂಡ್ ಪೇಪರ್, ಅದ್ರಲ್ಲಿ ಸ್ಕೋರ್ ಅನ್ನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಸಬ್ಜೆಕ್ಟ್ ಒಂದ್ ನಿಮಿಷ ಸರ್, ನಾನು ಸಬ್ಜೆಕ್ಟ್ ಅಲ್ಲಿ ನಾನು ಏನೋ ಜಾಸ್ತಿ ಸ್ಕೋರ್ ಜಾಸ್ತಿ ಮಾಡ್ಕೊಳ್ತೀನಿ ಅನ್ನೋ ಆಗಿದ್ರೆ ಮಾತ್ರ ನೀವು ಇಲ್ಲಿ ಪ್ರಾಕ್ಟಿಕಲ್ ಅನ್ನ ಬಿಡ್ಬೋದು. ಕರೆಕ್ಟ್. ಅಂದ್ರೆ ಪೇಪರ್ 1 ನಲ್ಲಿ ಸ್ಕೋರ್ ಕಡಿಮೆ ಆದ್ರೆ ಪೇಪರ್ 2 ನಲ್ಲಿ ನಮ್ಗೆ ಆ ಸ್ಕೋರ್ ಅನ್ನ ಮ್ಯಾಚ್ ಮಾಡೋ ಎಬಿಲಿಟಿ ಇರಬೇಕು. ಅದನ್ನ ಮ್ಯಾಚ್ ಮಾಡ್ಕೋಬೇಕು ಸರ್. ನಿಮ್ಗೆ ಇನ್ನೊಂದು ಹೇಳ್ಬೇಕಂತಂದ್ರೆ ನಮ್ಗೆ ಥಿಯರಿಕ್ಕಿಂತ ಪ್ರಾಕ್ಟಿಕಲ್ ವೆರಿ ಈಸಿ ಸರ್. ಪ್ರಾಕ್ಟಿಕಲ್ ನೀವು ಒಂದ್ 2 ರಿಂದ 3 ಟೈಮ್ ಬಿಡಿಸಿ ಬಿಟ್ರೆ ನಿಮ್ಗೆ ಅದು ಮೈಂಡ್ ಅಲ್ಲಿ ಸೆಟ್ ಆಗುತ್ತೆ. ಮೈಂಡ್ ಅಲ್ಲಿ ಸೆಟ್ ಆಯ್ತು ಅಂದ್ರೆ ಎಂತದೊಂದು ಅಂತ ಒಂದು 4-5 ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ಬಿಡಿಸೋ ಮೆಥಡ್ ಕಲ್ಕೊಂಡ್ಬಿಟ್ರೆ ಮುಗಿತು. ಅದು ನಿಮ್ಗೆ ಟೈಮ್ ಸೇವ್ ಆಗುತ್ತೆ, ಜೊತೆಗೆ ಕರೆಕ್ಟ್ ಮಾರ್ಕ್ಸ್ ಕೂಡ ಸಿಗಕ್ಕೆ ಅನುಕೂಲ ಆಗುತ್ತೆ ಸರ್ ನಮ್ಗೆ. ಕರೆಕ್ಟ್ ಸರ್. ಅದೇ ರೀತಿ ಸರ್ ಇನ್ನೊಬ್ಬ ವಿದ್ಯಾರ್ಥಿಗಳು ಒಂದು ತುಂಬಾ ಸುಂದರವಾಗಿ ಒಂದು ಪ್ರಶ್ನೆನ ಕೇಳಿದ್ದಾರೆ ಸರ್. ನೀವು ಕೆಸೆಟ್ ಗೆ ಪ್ರಿಪೇರ್ ಮಾಡುವಾಗ ಸುಮಾರು 3 ತಿಂಗಳ ಪ್ರಿಪರೇಷನ್ ಬೇಕೇ ಬೇಕವಾ ಅಥವಾ 6 ತಿಂಗಳಿಂದಾನೇ ಪ್ರಿಪರೇಷನ್ ಮಾಡ್ತಾ ಇರ್ಬೇಕಾ ಅಂತ ಒಂದು ಪ್ರಶ್ನೆನ ಕೇಳಿದ್ರು. ಸುಮಾರು ಎಷ್ಟು ತಿಂಗಳ ಪ್ರಿಪರೇಷನ್ ಬೇಕು ಅಂತಂದ ಇದು ಒಂದು ಪ್ರಶ್ನೆ ಸರ್. ಸ್ವಲ್ಪ ಇದಕ್ಕೆ ಪ್ರಿಪರೇಷನ್ ಅನ್ನ ಎಷ್ಟೋ ಜನ ಹಲವಾರು ದಿನಗಳಿಂದ ಮಾಡ್ತಾ ಇದ್ರು, ಕೆಲವರಿಗೆ ಕ್ಲಿಯರ್ ಆಗ್ತಾ ಇಲ್ಲ, ಕೆಲವರು ಒಂದೇ ತಿಂಗಳಲ್ಲಿ ಮಾಡಿ ಕ್ಲಿಯರ್ ಆಗ್ತಾ ಇದಾರೆ. ಸೊ ಅದಕ್ಕೆಲ್ಲ ಮೂಲ ಕಾರಣ ಅಂತಂದ್ರೆ ಅವರ ಒಂದು ಮೈಂಡ್ ಸೆಟ್ ಸರ್. ಮೈಂಡ್ ಸೆಟ್ ಮೇಲೆ ಅವರವರ ಟೈಮಿಂಗ್ ಡಿಪೆಂಡ್ ಆಗುತ್ತೆ. ಸೊ ಕೆಲವೊಬ್ರು ಹೇಳ್ತಾ ಇರ್ತಾರೆ ಸರ್ ನಾನು ತುಂಬಾ ದಿನಗಳಿಂದ ಓದ್ತಾ ಇದ್ದೀನಿ, ನನಗೆ ಕ್ಲಿಯರ್ ಆಗಕ್ಕೆ ಚಾನ್ಸ್ ಆಗ್ತಾ ಇಲ್ಲ ಅಂತಂದ್ರೆ ಅವ್ರು ಓದುವಂತಹ ಏನು ಮೆಥಡ್ ನಲ್ಲಿ ಏನೋ ತೊಂದರೆ ಇರಬಹುದು, ಅಥವಾ ಅವ್ರ ನೆನಪಿಟ್ಕೊಳ್ಳುವಂತಹ ಶಕ್ತಿ ಅಥವಾ ಕಡಿಮೆ ಆಗ್ತಾ ಇರ್ಬೋದು. ಇಲ್ಲ ಅಂತಂದ್ರೆ ಅವ್ರು ಎಲ್ಲ ಓದಿದ್ದು ಎಲ್ಲ ತಿಳಿದಿದ್ದು ಸಹಿತ ಎಕ್ಸಾಮ್ ಹಾಲ್ ಅಂದ ತಕ್ಷಣ ಭಯ ಆಗ್ತದೆ. ಎಕ್ಸಾಮ್ ಹಾಲ್ ನಲ್ಲಿ ಅವರು ಕರೆಕ್ಟ್ ಆಗಿ ಅದನ್ನ ಹೊಂದಬೇಕು. ಅದು ಅವರಿಗೆ ಮೊದಲ ಒಂದು ಇದನ್ನ ತಗೋಬೇಕು ಸರ್ ಅವರು. ಅಂದಾಗ ಮಾತ್ರ ಅವ್ರು ಏನಂತೆ ಎಕ್ಸಾಮ್ ಅನ್ನ ಪಾಸ್ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಇದಕ್ಕೆ ಟೈಮ್ ಪೀರಿಯಡ್ ಅಂತ ಏನಿಲ್ಲ ಸರ್, ಯಾಕಂದ್ರೆ ನಾವು MA ಅಲ್ಲಿ ಓದಿರುವಂತಹ ಸಬ್ಜೆಕ್ಟ್ ನೇ ಅಲ್ಲಿ ಇರೋದ್ರಿಂದ. ಸೊ ನೀವು MA ಅಲ್ಲಿ ಇರುವಂತಹ ಸಬ್ಜೆಕ್ಟ್ 2 ವರ್ಷ ಏನ್ ಕಲಿತೀರಿ ಅದನ್ನೇ ಕರೆಕ್ಟ್ ಆಗಿ ನೀವು ಓದಿದ್ರೆ ಸಾಕು ಸರ್. ನಿಮ್ಗೆ ಗೊತ್ತಿರಬಹುದು, ನೀವು ಸಹಿತ MA ಥರ್ಡ್ ಸೆಮಿಸ್ಟರ್ ನಲ್ಲಿ ಇರುವಾಗ ಎಕ್ಸಾಮ್ ಅನ್ನ ಬರ್ದಿದ್ವಿ, ಹೌದಾ? ಸೊ ಅಲ್ಲಿ ಇರುವಂತಹ ಸಿಲೆಬಸ್ ಅವಾಗ ನಾವು ಕವರ್ ಮಾಡಿದಾಗ ನಮ್ದು ನಿಮ್ದು ಕೇವಲ ಅದು ತುಂಬಾ ದೂರ ಡಿಸ್ಟೆನ್ಸ್ ಹೋಗ್ಲಿಲ್ಲ, ಒಂದು 3 ಅಥವಾ 4 ಕ್ವಶನ್ ಅಲ್ಲಿ ಮಾತ್ರ ನಾವು ಫೇಲ್ಯೂರ್ ಕಂಡಿದ್ದು, ಹೌದಾ? ಹಾಗಾಗಿ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಜಾಸ್ತಿ ದಿನ ಟೈಮ್ ಬೇಕಾಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಾವು ಕಲ್ತಿರೋ ಸಬ್ಜೆಕ್ಟ್ ಅನ್ನೇ ರಿಪೀಟ್ ಓದ್ತಾ ಇದೀವಿ ಅಷ್ಟೇ. ಸೊ ಅದಕ್ಕೆ 6 ತಿಂಗಳ 8 ತಿಂಗಳ ಪ್ರಿಪರೇಷನ್ ಮಾಡೋದಕ್ಕಿಂತ 3 ತಿಂಗಳಲ್ಲಿ ಕವರ್ ಮಾಡ್ಬೋದು ಸರ್. ಯಾಕಂದ್ರೆ ಕಲ್ತಿರೋ ಸಬ್ಜೆಕ್ಟ್ ಅನ್ನೇ ನಾವು ರಿಪೀಟ್ ಮಾಡ್ತಾ ಇದೀವಿ ಅಂದ್ಮೇಲೆ 3 ತಿಂಗಳ ಸಮಯ ಸಾಕಾಗುತ್ತೆ ಅನ್ಸುತ್ತೆ ಸರ್. ಇನ್ನೊಂದು ಪ್ರಶ್ನೆ ಸರ್, ವಿದ್ಯಾರ್ಥಿಗಳು ಕೇಳಿದ್ರು. ಈ ಪ್ರಶ್ನೆಗೆ ಆನ್ಸರ್ ಮಾಡೋಕೆ ನಾನು ಸ್ವಲ್ಪ ಗೊಂದಲಕ್ಕೀಡಾದೆ ಸರ್. ಆ ಪ್ರಶ್ನೆ ಬಂದ್ಬಿಟ್ಟು ಕೆಸೆಟ್ ಮತ್ತು UGC ನೆಟ್ ಗೆ ಏಕಕಾಲಕ್ಕೆ ಪ್ರಿಪರೇಷನ್ ಮಾಡ್ಬೇಕೆ ಅಥವಾ ಕೆಸೆಟ್ ಅಥವಾ UGC ನೆಟ್ ಯಾವ್ದಾದ್ರು ಒಂದಕ್ಕೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಾ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದ್ರು ಸರ್. ನನ್ನ ಪ್ರಕಾರ ಕೆಸೆಟ್ ಮತ್ತು UGC ನೆಟ್ ಪರೀಕ್ಷೆಗೆ ಪ್ರಿಪರೇಷನ್ ನಡೆಸಬೇಕಾಗಿತ್ತು ಅಂದ್ರೆ ನಾನು ಇಂಗ್ಲಿಷ್ ನಲ್ಲಿ ಸಂಪೂರ್ಣ ಪ್ರಬಲನಾಗಿದ್ದೇನೆ, ಅಂದ್ರೆ ಇಂಗ್ಲಿಷ್ ನನಗೆ ಕಂಫರ್ಟಬಲ್ ಇದೆ ಅನ್ನುವಾಗಿತ್ತಂದ್ರ ಕೆಸೆಟ್ ಮತ್ತು UGC ಗೆ ನಾವೇನು ಪ್ರಿಪರೇಷನ್ ಎಟ್ ಎ ಟೈಮ್ ಮಾಡ್ಲಿಕ್ಕೆ ಅನುಕೂಲ ಸರ್. ಯಾಕಂದ್ರೆ ನೆಟ್ ಪೇಪರ್ ಇಂಗ್ಲಿಷ್ ನಲ್ಲಿ ಹಿಂದಿಯಲ್ಲಿ ಮಾತ್ರ ಇರುತ್ತೆ, ಇಲ್ಲಿ ಸೆಟ್ ಪೇಪರ್ ಕನ್ನಡ ಬೋತ್ ಇಂಗ್ಲಿಷ್ ಇರುತ್ತೆ, ಹೌದಾ? ಸೊ ಇಲ್ಲ ನಾನು ಕನ್ನಡ ಮೀಡಿಯಂದವನು, ನನಗೆ ಇಂಗ್ಲಿಷ್ ಪರ್ಫೆಕ್ಟ್ ಆಗಿ ಅರ್ಥ ಆಗೋದಿಲ್ಲ ಅಂದಾಗ ನಾವೇನ್ ಮಾಡ್ಬೇಕಾಗುತ್ತೆ, ಕನ್ನಡದಲ್ಲಿ ಓದ್ತಾ ಇದೀವಿ ಅಂತಂದ್ರೆ ಕೆಸೆಟ್ ಒಂದಕ್ಕೆ ಪ್ರಿಪರೇಷನ್ ಅನ್ನು ಕೊಡ್ಬೇಕಾಗುತ್ತೆ. ಇಲ್ಲ ನನಗೆ ಇಂಗ್ಲಿಷ್ ಕಂಫರ್ಟಬಲ್ ಇದೆ, ಇಂಗ್ಲಿಷ್ ಕರೆಕ್ಟ್ ಆಗಿ ನನಗೆ ನಾಲೆಡ್ಜ್ ಇದೆ ಅಂತಂದ್ರೆ ನೀವು ಇಂಗ್ಲಿಷ್ ಒಂದನ್ನೇ ಓದಿದ್ರೆ ಸಾಕು, ಕೆಸೆಟ್ ಮತ್ತು ನೆಟ್ ಎರಡಕ್ಕೂ ಯೂಸ್ ಆಗುತ್ತೆ ಸರ್.
ಅದೇ ರೀತಿ ಸರ್ ನೀವು ಕೆಸೆಟ್ ಪೇಪರ್ ಒನ್ಗೆ ಪ್ರಿಪರೇಷನ್ ಮಾಡ್ತಾ ಇರುವಾಗ ಸರ್ ನೀವು ಯಾವ್ಯಾವ ಬುಕ್ಗಳನ್ನ ಸ್ವಲ್ಪ ರೆಫರ್ ಮಾಡ್ತಾ ಇದ್ರಿ, ನೀವು ಬೇರೆ ಬೇರೆ ಯೂನಿಟ್ಸ್ಗೆ ಬೇರೆ ಬೇರೆ ಬುಕ್ಗಳನ್ನ ರೆಫರ್ ಮಾಡ್ತಾ ಇದ್ರಾ ಅಥವಾ ಎಲ್ಲಾ 10 ಯೂನಿಟ್ಗಳಿಗೆ ಒಂದೇ ಸ್ಪೆಸಿಫಿಕ್ ಬುಕ್ ಅನ್ನ ರೆಫರ್ ಮಾಡ್ತಾ ಇದ್ದೀರಾ ಸರ್? ಸರ್ ನಾನು ಈ ಒಂದು ಫಸ್ಟ್ ಪೇಪರ್ಗೆ ಆಲ್ಮೋಸ್ಟ್ ಒಂದು 2 ಬುಕ್, ಒಂದು ಕನ್ನಡ ಮೀಡಿಯಂ ಬುಕ್ ಅಂದ್ರೆ ಸೆಕೆಂಡ್ ಒನ್ ಇಂಗ್ಲಿಷ್ ಮೀಡಿಯಂ ಬುಕ್ ಸರ್. ಇಂಗ್ಲಿಷ್ ಮೀಡಿಯಂ ನಲ್ಲಿ ಉಪ್ಕಾರ್ ಪಬ್ಲಿಕೇಶನ್ ಬುಕ್ ಒಂದನ್ನು ಯೂಸ್ ಮಾಡಿದ್ದೆ, ಥಿಯರಿ ಬುಕ್. ಸೊ ಇನ್ನೊಂದು ಕನ್ನಡ ಮೀಡಿಯಂ ನಲ್ಲಿ ಉಪ್ಕಾರ್ ಪಬ್ಲಿಕೇಶನ್, ಇನ್ನೊಂದು ಸೆಕೆಂಡ್ ಕನ್ನಡ ಮೀಡಿಯಂ ನಲ್ಲಿ ಚಾಣಕ್ಯ ಕರಿಯರವರು ಮತ್ತು ನೆಟ್ ಅಂತ ಹೇಳಿದೆ ಸರ್. ಸೊ ಆ ಒಂದು ಬುಕ್ ಅನ್ನ ರೆಫರ್ ಮಾಡಿದ್ದೆ ಸರ್ ನಾನು. ಅದರ ಜೊತೆಗೆ ಅತಿ ಹೆಚ್ಚು ನಾನು ಟೈಮ್ ಕಳೆದಿರೋದಂತಂದ್ರೆ ಈ ಒಂದು ಪ್ರಾಕ್ಟೀಸ್ ಮಾಡೋದು ಸರ್. ಮೆಂಟಾಲಿಟಿ ಕ್ವಶನ್ ಗಳನ್ನ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಅತಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿರೋದು ಸರ್. ಆಮೇಲೆ ಬಂದ್ಬಿಟ್ಟು ಸರ್ ಇನ್ನೊಬ್ರು ನಮಗೆ ಪ್ರಶ್ನೆ, ಕರೆಂಟ್ ಅಫೇರ್ಸ್ ಗಾಗಿ ಸರ್ ನಾವು ಡೈಲಿ ನ್ಯೂಸ್ ಪೇಪರ್ ಓದ್ಬೇಕಾ ಅಥವಾ ಈ ಮಂತ್ಲಿ ಬರುವ ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾ ಚೈತನ್ಯ ಇಂಥ ಪುಸ್ತಕಗಳನ್ನ ಓದ್ಬೇಕಾ ಅಥವಾ ಡೈಲಿ ಬರುವ ಸ್ವಲ್ಪ ಯೂಟ್ಯೂಬ್ ವಿಡಿಯೋಸ್ ನೋಡಿದ್ರೆ ಸಾಕಾ ಕರೆಂಟ್ ಅಫೇರ್ಸ್ ಗೆ ಅಂತ ಕೇಳಿದ್ರು ಸರ್ ಪ್ರಶ್ನೆಯನ್ನ. ಸರ್ ಅದರಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಅಂತಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಅತಿ ಹೆಚ್ಚು ಕ್ವಶನ್ ಬರೋದಿಲ್ಲ ಸರ್. ಅಲ್ಲಿ ಅತಿ ಹೆಚ್ಚು ಕ್ವಶನ್ ಬರೋದೆ ಯಾವುದು ಈ ಒಂದು ರಿಸರ್ಚ್ ಮೆಥಾಲಜಿ ಮೇಲೆ, ಮೆಂಟಾಲಿಟಿ ಮೇಲೆ, ಜೊತೆಗೆ ಟೀಚಿಂಗ್ ಅಪ್ಟಿಟ್ಯೂಡ್ ಮೇಲೆ, ಅದೇ ಮೇಲೆ ಒಂದು ಸುಮಾರು ಅತಿ ಹೆಚ್ಚು ಕ್ವಶನ್ ಬರುತ್ತೆ. ನೀವು ಅದಷ್ಟು ಕವರ್ ಮಾಡ್ಕೊಂಡ್ರೆ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಕರೆಂಟ್ ಅಫೇರ್ಸ್ ಬಗ್ಗೆ ನೀವು ಅದರಲ್ಲಿ ತಲೆನೇ ಕೆಡಿಸೋ ಅವಶ್ಯಕತೆ ಇಲ್ಲ ಸರ್. ಯಾಕಂದ್ರೆ ನಿಮ್ಗೆ ಅಂದಾಜು ಈ ಒಂದು ಟಾಪಿಕ್ ಗಳ ಮೇಲೆ ನಾನೇನ್ ಹೇಳಿದ್ನಲ್ಲ ಇವಾಗ, ರಿಸರ್ಚ್ ಮೆಥಾಲಜಿ ಆಯ್ತು, ಟೀಚಿಂಗ್ ಅಪ್ಟಿಟ್ಯೂಡ್ ಆಯ್ತು, ಮೆಂಟಲ್ ಅಬಿಲಿಟಿ, ಇದ್ರ ಮೇಲೆನೆ ಒಂದು 30ರಿಂದ 35 ಕ್ವಶನ್ ನಿಮ್ಗೆ ಸಿಗುತ್ತೆ. ಸೊ ನೀವು ಅದ್ರಲ್ಲಿ ಒಂದು 25ರಿಂದ 30 ಕ್ವಶನ್ ಅನ್ನ ಸಾಲ್ವ್ ಮಾಡಿದ್ರೆ ಸಾಕು. ನಿಮ್ಗೆ ಅಲ್ಲಿ ನಿಮ್ಗೆ ಕರೆಂಟ್ ಅಫೇರ್ಸ್ ಅಂತಾನೆ ಇಲ್ಲ, ಅದರಲ್ಲಿ ಜಿಕೆ ಪರ್ಪಸ್ ಒಂದು 5 ಕ್ವಶನ್, ಕರೆಂಟ್ ಅಫೇರ್ಸ್ ಒಂದು 5ರಿಂದ 6 ಕ್ವಶನ್ ಬರುತ್ತೆ. ಸೊ ಅಲ್ಲಿ ಒಂದು ಕರೆಂಟ್ ಅಫೇರ್ಸ್ ಒಂದು 5-6 ಕ್ವಶನ್ ಬಿಟ್ರು ಕೂಡ ನಿಮ್ಗೆ ಇಲ್ಲಿ ಏನಾಗುತ್ತೆ, ಉಳಿದಿದ್ದಲ್ಲ ಸಬ್ಜೆಕ್ಟ್ ಕವರ್ ಆಗುತ್ತೆ. ಇಲ್ಲ ನಂಗೆ ಕರೆಂಟ್ ಅಫೇರ್ಸ್ ಅಲ್ಲಿ ನಂಗೆ ಬೇಕೇ ಬೇಕು ಅನ್ನೋದಾತಂದ್ರೆ ಇಂಗ್ಲಿಷ್ ಮೀಡಿಯಂ ಕೆಲವೊಂದಿಷ್ಟು ಬುಕ್ ಅನ್ನ ರೆಫರ್ ಮಾಡ್ಕೊಳ್ಳಿ. ಇಂಗ್ಲಿಷ್ ನಲ್ಲಿ ಮನೋರಮ ಅಂತ ಬರುತ್ತೆ ಇಯರ್ ವೈಸ್. ಇದು ನ್ಯಾಷನಲೈಸ್ಡ್ ಇರುವುದರಿಂದ, ನೆಟ್ ಆಗಿತ್ತು ಅಥವಾ ಸೆಟ್ ಆಯ್ತು, ಇವೇನಾಗ್ತವೆ ನ್ಯಾಷನಲೈಸ್ಡ್ ಇರುವುದ ಕಾರಣದಿಂದಾಗಿ ಸೊ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಇದೇನಾಗುತ್ತೆ ಸರ್, ಇದು ಯಾವ್ದು ಈ ನಮ್ಮ ಲೋಕಲ್ ಮ್ಯಾಗಝಿನ್ ಬರ್ತಾವಲ್ಲ ಸ್ಪರ್ಧಾ ವಿಜೇತ, ಅವು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಬಟ್ ಅದೇನಾಗುತ್ತೆ, ಈ ಕೆಸೆಟ್ ಪರ್ಪಸ್ ಆಗಿ ಅವು ನಿಮ್ಗೆ ಸರಿಯಾದಂತಹ ಮಾಹಿತಿಯನ್ನ ಸಿಗುತ್ತೆ. ಬಟ್ ಅಷ್ಟು ಸಂಪೂರ್ಣವಾದಂತಹ ಮಾಹಿತಿಗಳನ್ನ ನೀವು ನೋಡ್ಬೇಕಾಗಿತ್ತು ಅಂತಂದ್ರೆ ಈ ಒಂದು ಕೆಲವೊಂದಿಷ್ಟು ಬುಕ್ ಗಳನ್ನ ರೆಫರ್ ಮಾಡ್ಲೇಬೇಕಾಗುತ್ತೆ ಸರ್. ಡೈಲಿ ನ್ಯೂಸ್ ಪೇಪರ್ ಅಂತ ಅತಿ ಉತ್ತಮ. ಈ ಯಾವ್ದು ಮ್ಯಾಗಝಿನ್ ಗಳನ್ನ ಬಳಸೋದಕ್ಕಿಂತ, ಈ ಮ್ಯಾಗಝಿನ್ ಗಳನ್ನ ಬಳಕೆ ಮಾಡೋದಕ್ಕಿಂತ ಇವನ್ನ ನೀವು ಡೈಲಿ ನ್ಯೂಸ್ ಪೇಪರ್ ಗಳನ್ನ ಯಾವ್ದು ಪ್ರಜಾವಾಣಿ ಆಗಿರ್ಬೋದು, ಡೆಕ್ಕನ್ ಹೆರಾಲ್ಡ್ ಆಗಿರ್ಬೋದು, ಅಥವಾ ದ ಹಿಂದೂ ಆಗಿರ್ಬೋದು, ಈ ಪತ್ರಿಕೆಗಳನ್ನ ಓದುವ ಅತಿ ಉತ್ತಮ ಅಂತ ಹೇಳ್ಬೋದು ಸರ್. ಆಮೇಲೆ ಇನ್ ಬಂದ್ಬಿಟ್ಟು ಸರ್, ಈ ಕೆಸೆಟ್ ಗಾಗಿ ಪ್ರಿಪರೇಷನ್ ಮಾಡ್ತಿರೋರಲ್ಲಿ ಅಂದ್ರೆ ನಮ್ ಗ್ರೂಪ್ ನಲ್ಲಿ ಕೂಡ ಆಗಿರ್ಬೋದು, ಜಾಯಿನ್ ಆಗಿರೋ ಅಸ್ಪೈರೆಂಟ್ ನಲ್ಲಿನೂ ಆಗಿರ್ಬೋದು ಸರ್, ಹೆಚ್ಚಿನ ಜನ ಕನ್ನಡ ಮೀಡಿಯಂ ನಲ್ಲಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದಾರೆ ಸರ್. ಅವರ ಒಂದು ಥಿಂಕಿಂಗ್ ನ ಪ್ರಕಾರ ಕನ್ನಡ ಮೀಡಿಯಂ ನಲ್ಲಿ ಹೆಚ್ಚಿನ ಮೂಲಗಳು ಲಭ್ಯವಿದೆಯಾ ಅಥವಾ ಇಲ್ಲ ಅದು ಅಂದ್ರೆ ನಮ್ಮಲ್ಲಿರೋ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ, ಈ ಚಾಣಕ್ಯ ಕರಿಯರ್ ಅಕಾಡೆಮಿಯಿಂದ ಆಗಿರ್ಬೋದು ಅಥವಾ ಇನ್ನೂ 2-3 ಮೂಲಗಳಿಂದ ಅಷ್ಟೇ ಅವರಿಗೆ ಪೇಪರ್ 1 ಸಿಗ್ತಾ ಇದೆ ಮೂಲ. ಹೆಚ್ಚಿನ ಮೂಲಗಳು ಕನ್ನಡ ಮೀಡಿಯಂದಲ್ಲಿ ಲಭ್ಯವಿಲ್ಲ, ಇಂಗ್ಲಿಷ್ ನಲ್ಲಿ ಹೆಚ್ಚಿನ ಮೂಲಗಳು ಲಭ್ಯ ಇವೆ ಅಂತ ಅವರ ಒಂದು ಊಹೆ. ಸೊ ಹೀಗಾಗಿ ಕನ್ನಡದಲ್ಲಿ ಲಭ್ಯ ಇದೆ ಸರ್. ಕೇವಲ ಚಾಣಕ್ಯ ಕರಿಯರ್ ಒಂದೇ ಅಂತ ಅಲ್ಲ, ಚಾಣಕ್ಯ ಕರಿಯರ್ ಹೊರತುಪಡಿಸಿ ಬಾಲರಾಜ್ ಅಂತ ಹೇಳಿ ಒಂದು ಬರೆದಿರೋದಿದೆ ಬುಕ್, ಥಿಯರಿ ವೈಸ್ ಪೂರ್ತಿ ಡೀಟೇಲ್ ಆಗಿನೇ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಅದು ಆಯ್ತು. ನೆಕ್ಸ್ಟ್ ಇನ್ನೊಂದು ಯಾವ್ದು ಇದೆ ಸರ್, ಒಂದು 3ರಿಂದ 4 ಪುಸ್ತಕಗಳು ಕನ್ನಡದಲ್ಲಿ ಇದೆ ಸರ್ ಜಿಕೆ ಫಸ್ಟ್ ಪೇಪರ್ಗೆ. ಅವುಗಳನ್ನ ನೀವು ರೆಫರ್ ಮಾಡಬಹುದು. ಆದ್ರೆ ನಿಮ್ಗೆ ಶಾರ್ಟ್ ಟೈಮ್ ನಲ್ಲಿ ಅತಿ ಅನುಕೂಲ ಆಗುವಂತಂದ್ರೆ ಚಾಣಕ್ಯ ಕರಿಯರ್. ಯಾಕಂದ್ರೆ ಸರ್ ಅದು ಕರೆಕ್ಟ್ ವೈಸ್ ನಿಮ್ಗೆ ಎಕ್ಸಾಮ್ ಗೆ ಎಷ್ಟು ಪರ್ಪಸ್ ಇದೆಯೋ ಅಷ್ಟನ್ನ ಕೊಟ್ಟು ಓಲ್ಡ್ ಕ್ವಶನ್ಸ್ ಗಳನ್ನ ಬಿಡಿಸಿರ್ತಾರೆ, ಸಾಲ್ವ್ ಮಾಡೋ ಮೆಥಡ್ ಅನ್ನು ಅದರಲ್ಲಿ ಕೊಟ್ಟಿರ್ತಾರೆ ಸರ್. ಹೌದು ಸರ್. ಇನ್ನು ಸರ್ ನಮ್ಮ ಗ್ರೂಪ್ ನಲ್ಲಿ ಇರೋ ಕೆಲವು ಅಭ್ಯರ್ಥಿಗಳಲ್ಲಿ ಎಲ್ಲರೂ ಬೇರೆ ಬೇರೆ ಡಿಫ್ರೆಂಟ್ ಸಬ್ಜೆಕ್ಟ್ ನಿಂದ ಇದ್ದಾರೆ. ಬಟ್ ಎಲ್ಲರೂ ಆಲ್ಮೋಸ್ಟ್ 50% ಗಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇರೋ ಸಮಸ್ಯೆ ಅಂದ್ರೆ ಸರ್, ಪೇಪರ್ 2 ನಲ್ಲಿ ನಾವು 100ಗಿಂತ ಹೆಚ್ಚಿನ ಅಂಕಗಳನ್ನ ಗಳಿಸ್ತಾ ಇದ್ದೀವಿ. ಆದ್ರೆ ಪೇಪರ್ 2 ನಲ್ಲಿ ನಾವು ಕೇವಲ 15-20 ಅಂಕಗಳನ್ನ ಪ್ರಶ್ನೆಗಳನ್ನ ಮಾತ್ರ ಕರೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ನಾವು ಸ್ವಲ್ಪ ಕೆಸೆಟ್ ಕ್ವಾಲಿಫೈ ಆಗ್ಬೇಕಂತಂದ್ರೆ ಒಂದು ಮಿನಿಮಮ್ ಎಷ್ಟು ಪ್ರಶ್ನೆಗಳನ್ನ ನಾವು ಪೇಪರ್ 1 ನಲ್ಲಿ ಕ್ಲಿಯರ್ ಮಾಡ್ಲೇಬೇಕು. ಆ ರೀತಿ ಏನಾದ್ರು ಮಿನಿಮಮ್ ಅಂತ ಏನಾದ್ರು ಇಷ್ಟು ಪ್ರಶ್ನೆಗಳನ್ನ ಕ್ಲಿಯರ್ ಮಾಡ್ಲೇಬೇಕಂತ ಏನಾದ್ರು ಇದೆಯಾ ಸರ್ ನಿಮ್ ಪ್ರಕಾರ? 50-50 ಸರ್. 50-50 ಇರ್ಬೇಕಂತೀರಾ?
ಹಾ ಸರ್, ಅಂದ್ರೆ ಇದರಲ್ಲಿ ಕನಿಷ್ಠ 50 ಪ್ರಶ್ನೆಗೆ 20ರಿಂದ 25 ಆದ್ರೂ ಕ್ಲಿಯರ್ ಮಾಡ್ಲೇಬೇಕು ಸರ್. 25 ಪ್ರಶ್ನೆಗಳು ಮಾಡ್ಲೇಬೇಕು. ಹೌದು ಸರ್. 25 ಪ್ರಶ್ನೆಗಳನ್ನ ಕ್ಲಿಯರ್ ಮಾಡ್ಲೇಬೇಕು. ಆಗ ನೆಕ್ಸ್ಟ್ ಫಸ್ಟ್ ಪೇಪರ್ ಅಲ್ಲಿ ಕೂಡ, ಸೆಕೆಂಡ್ ಪೇಪರ್ ಅಲ್ಲಿ ಕೂಡ 50 to 60 ಅಬೌವ್ ಮಾಡ್ಕೊಂಡ್ರೆ ಕೆಸೆಟ್ ಕ್ಲಿಯರ್ ಮಾಡ್ಕೋಬಹುದು, ಅತಿ ಈಸಿಯಾಗಿ ಕ್ಲಿಯರ್ ಆಗ್ಬೋದು. ಪೇಪರ್ 2 ನಲ್ಲಿ 60 ಕ್ವಶನ್ಸ್ ಕ್ಲಿಯರ್ ಮಾಡಿದ್ರೆ 120 ಮಾರ್ಕ್ಸ್ ಆಗ್ತದೆ. ಇಲ್ಲಿ ಪೇಪರ್ 1 ನಲ್ಲಿ ನಾವು 25 ಕ್ವಶನ್ ಕರೆಕ್ಟ್ ಮಾಡಿದ್ರು ಕೂಡ 50 ಮಾರ್ಕ್ಸ್ ಮಾಡಿದ್ರು ಸರ್. ಅಲ್ಲಿ 120 ಆಯ್ತು, ಇಲ್ಲಿ ನೀವು 20 ಕ್ವಶನ್ ಸಾಲ್ವ್ ಮಾಡಿದ್ರು ಕೂಡ 40 ಆಯ್ತು. 160 ಅಂದ್ರೆ ಆರಾಮಾಗಿ ನಿಮ್ದು ಕೆಸೆಟ್ ಕ್ಲಿಯರ್ ಆಗುತ್ತೆ ಸರ್. ಯಾವುದೇ ಕೆಟಗರಿ ಇದ್ರೂ ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿನೇ. ಕ್ಲಿಯರ್ ಆಗುತ್ತೆ ಸರ್. ಓಕೆ ಸರ್, ನಿಮ್ಮ ಒಂದು ರೀಸೆಂಟ್ ಆಗಿ ಕ್ಲಿಯರ್ ಆಗಿದೆ, ನಮ್ದು ಕೂಡ ಕ್ಲಿಯರ್ ಆಗಿತ್ತು. ಹೌದಾ, ನಮ್ಮೆಲ್ಲ ಸ್ಕೋರ್ ತುಂಬಾ ಕಡಿಮೆ ನಿಂತಿತ್ತು. ಹೌದು. ಸೊ ಆ ಸ್ಕೋರ್ ಗೆಲ್ಲ ಹೋಲಿಕೆ ಮಾಡಿದ್ರೆ ಇಷ್ಟ ಆಯ್ತು ಅಂತಂದ್ರೆ ಅವ್ರದ್ದು ಜನರಲ್ ಮೆರಿಟ್ ಅಲ್ಲಿ ನಿಲ್ಲುವಂತ ಚಾನ್ಸಸ್ ತುಂಬಾ ಇದೆ ಸರ್. ಕರೆಕ್ಟ್ ಸರ್. ಹಾ, ಏನು ಸರ್, ನಮ್ಮಲ್ಲಿರೋ ಕೆಲವು ಕೇಸೆಟ್ ಅಸ್ಪೈರೆಂಟ್ಸ್ ಗಳಲ್ಲಿ ಪೇಪರ್ 1 ಗೆನೆ ಸರ್ ಜಾಸ್ತಿ ಒಂದ್ ಸ್ವಲ್ಪ ಭಯವನ್ನ ತೋರಿಸ್ತಾರೆ ಸರ್. ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಸ್ವಲ್ಪ ಅವರಿಗೆ ನೀವು ನಿಮ್ಮ ಮಾತುಗಳಿಂದ ಉತ್ಸಾಹವನ್ನ ತುಂಬೋ ಪ್ರಯತ್ನವನ್ನ ಮಾಡ್ತೀರಾ? ಸರ್, ಈ ಪತ್ರಿಕೆಗಳಲ್ಲಿ ಭಯ ಪಡುವಂತ ವಿಷಯ ಏನೂ ಇಲ್ಲ. ಇದು ಅತಿ ತುಂಬವಾದಂತ ಈ ಸರಳವಾದ ಪ್ರಶ್ನೆಗಳು ಸರ್. ಯಾಕಂದ್ರೆ ಅಲ್ಲಿ ಮೆಂಟಲ್ ಅಬಿಲಿಟಿಯನ್ನ ನೋಡಿದ್ರೆ ನೀವು ಏನೋ SSLC ಮಟ್ಟದ ಪ್ರಶ್ನೆಗಳು ಇರ್ತವೆ ವಿನಃ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಯಾವ ಪ್ರಶ್ನೆಗಳು ಇರೋದಿಲ್ಲ. ಹೌದಾ, ನೀವು ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ನವೋದಯ, ಜವಾಹರ್ದ ಈ ರೀತಿ ಎಕ್ಸಾಮ್ ಗಳು ಬರ್ತವೆ. ಅಲ್ಲಿರುವಂತಹ ಡೈಗ್ರಾಮ್ ಗಳ ಪ್ರಶ್ನೆಯನ್ನೇ ಕೇಳಿರ್ತಾನೆ. ಹೌದಾ, ಒಂದು ಎಕ್ಸಾಂಪಲ್ ಕೊಡೋದಾತಂದ್ರೆ ನಿಮ್ಗೆ ಏನು ಮಹಿಳೆಯರು, ಅದರಲ್ಲಿ ಮತ್ತೆ ಕೆಲವೊಬ್ಬರು ಸಂಗೀತಗಾರರು, ಕೆಲವೊಬ್ಬರು ಶಿಕ್ಷಕರು ಅಂತ ಕೊಟ್ಟರು ಅಂದ್ರೆ ಅದೇನಾಗ್ತಾರೆ, ಅವು ಮೂರು ಅದೇ ಗ್ರೂಪ್ ನಲ್ಲಿಯೇ ಬರುವಂತವ್ರು ಇರ್ತಾರೆ. ಹೌದಾ, ಸೊ ಇಂತಹದೊಂದು ಕೆಲವೊಂದು ರೌಂಡ್ ಗಳನ್ನ ವೆಣ್ಣಕ್ಷಿಗಳ ಒಂದು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದು ಅತಿ ತುಂಬಾ ಈಸಿಯಾಗಿ ಬಿಡಿಸುವಂತ ಪ್ರಶ್ನೆಗಳಾಗಿರ್ತವೆ. ಅದ್ರ ಜೊತೆಗೆ ಮೆಂಟಾಲಿಟಿ ಕೊಟ್ಟಿರ್ತಾನೆ. ಹೌದಾ ಸರ್, 9 ಆದ ತಕ್ಷಣ 11, 11 ಆದ ತಕ್ಷಣ 13, 13 ಆದ ತಕ್ಷಣ 17, 15 ಹಿಂಗ್ ಕೊಟ್ಟಿರ್ತಾನೆ. ಸೊ ಅಲ್ಲಿಗೆ ಗ್ಯಾಪ್ ಏನಿದಾವೆ ಅಂದ್ರೆ ಅತಿ ಸರಳವಾದ ಪ್ರಶ್ನೆನೆ. ಇಲ್ಲಿ ನಾವು ಯಾಕೆ ಮೊದಲ ಪತ್ರಿಕೆಯನ್ನ ಗೊಂದಲ ಮಾಡ್ಕೊಂತೀವಿ ಅಂತಂದ್ರೆ, ನಾವು ಕಂಟಿನ್ಯೂ ಆಗಿ ನಾವು ಪ್ರಾರಂಭ ಮಾಡಿರ್ತೀವಿ, ಅಲ್ಲಿಂದ ನಮ್ಮ ಸಬ್ಜೆಕ್ಟ್ ಮೇಲೆನೆ ಅತಿ ಹೆಚ್ಚು ಗಮನವನ್ನ ಕೊಟ್ಟಿರ್ತೀವಿ. ಫಸ್ಟ್ ಪೇಪರ್ ಮೇಲೆ ಗಮನವನ್ನ ಕೊಟ್ಟಿರಂಗಿಲ್ಲ. ಸೊ ಫಸ್ಟ್ ಪೇಪರ್ ಮೇಲೆ ನಮ್ಮ ಒಂದು ನಿರಾಸಕ್ತಿನೇ ಅದಕ್ಕೆ ಮೊದಲ ಕಾರಣ. ಜೊತೆಗೆ ನೀವು ನಿಮ್ಮ ಸಬ್ಜೆಕ್ಟ್ ಅನ್ನ ಎಷ್ಟು ಕವರ್ ಮಾಡ್ತೀರೋ ಅದೇ ರೀತಿಯಾಗಿ ಫಸ್ಟ್ ಪೇಪರ್ ಅನ್ನು ಕೂಡ ಕವರ್ ಮಾಡ್ಲೇಬೇಕಾಗ್ತದೆ. ಸೊ ಫಸ್ಟ್ ಪೇಪರ್ ಅನ್ನ ನೀವು ಅತಿ ಸುಲಭವಾಗಿ ಬಿಡಿಸಬಹುದು. ಅಲ್ಲಿ ನೀವು ಫಸ್ಟ್ ಪೇಪರ್ಗೆ ಅತಿ ಹೆಚ್ಚು ಓದುವ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಸೆಕೆಂಡ್ ಪೇಪರ್ಗೆ ಓದಿದಷ್ಟು ಫಸ್ಟ್ ಪೇಪರ್ಗೆ ಅತಿ ಹೆಚ್ಚು ಓದುವ ಅವಶ್ಯಕತೆ ಇಲ್ಲ. ಅಲ್ಲಿ ನೀವು ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಅನ್ನ ಜಾಸ್ತಿ ಮಾಡ್ಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಯಾವ್ದು, ಅಲ್ಲಿ ನೀವು ಅತಿ ಹೆಚ್ಚು ಕ್ವಶನ್ ಮೆಂಟಲ್ ಅಬಿಲಿಟಿ, ನೀವು ಕೇವಲ ಒಂದು ಡಾಟಾ ಇಂಟರ್ಪ್ರಿಟೇಷನ್ ಒಂದು ಕ್ವಶನ್ ಅನ್ನ ನೀವು ಕರೆಕ್ಟ್ ಆಗಿ ಬಿಡಿಸೋದ್ ಕಲ್ತ್ರೆ ಅಲ್ಲಿ ಮಿನಿಮಮ್ ಅದ್ರ ಮೇಲೆ 5 ಕ್ವಶನ್ ಬರುತ್ತೆ. ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ 5 ಕ್ವಶನ್ ಆಯ್ತಾ, 5 ಅಂದ್ರೆ 10 ಮಾರ್ಕ್ಸ್ ಅಲ್ಲಿ ಸಿಕ್ತು. ಸೊ ಒಂದು ಪ್ಯಾರಾಗ್ರಾಫ್ ಕೊಡ್ತಾನೆ, ಆ ಪ್ಯಾರಾಗ್ರಾಫ್ ನಲ್ಲಿ ಇರುವಂತ ಆನ್ಸರ್ ಅದೇ ಪ್ಯಾರಾಗ್ರಾಫ್ ನಲ್ಲಿ ಇರುತ್ತೆ, ಅದನ್ನ ತೆಗೆದು ನೀವು ಅಲ್ಲಿ ಚಾಯ್ಸ್ ಮಾಡೋದಿರುತ್ತೆ. ಸೊ ಅಲ್ಲೇ ನಿಮಗೆ ಅದು ಒಂದು 5 ಕ್ವಶನ್, ಇದು 5 ಕ್ವಶನ್, 10 ಕ್ವಶನ್ ಅಂದ್ರೆ ಟೋಟಲ್ 20 ಮಾರ್ಕ್ಸ್ ಅಲ್ಲೇ ಸಿಕ್ಕೋಯ್ತು. 20 ಮಾರ್ಕ್ಸ್ ಅಲ್ಲೇ ಸಿಕ್ಕೋಯ್ತು. ಇನ್ನೊಂದು 10 ಕ್ವಶನ್ ಅನ್ನ ನೀವು ಏನ್ರಿ ಬಿಡಿಸೋದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಾಗುತ್ತೆ. ಜೊತೆಗೆ ರಿಸರ್ಚ್ ಮತ್ತು ಟೀಚಿಂಗ್ ಅಪ್ಟಿಟ್ಯೂಡ್ ಅನ್ನ ಒಂದರಿಂದ ಬೇಡ, ಒಂದು ಸಾರಿ ಕರೆಕ್ಟ್ ಆಗಿ ಓದ್ಕೊಳ್ಳಿ. ನಿಮ್ಗೆ ಓದ್ಕೊಂಡಾಗ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಯಾವ ಪಾಯಿಂಟ್ ಟಫ್ ಆಗ್ತಾವೋ ಅದನ್ನ ಒಂದು ಟೈಮ್ ನೋಟ್ಸ್ ಮಾಡಿಟ್ಕೊಳ್ಳಿ. ಟಫ್ ಆಗುವಂತಹ ಪಾಯಿಂಟ್ಸ್ ಗಳನ್ನ ನೋಟ್ಸ್ ಮಾಡಿಟ್ಕೊಂಡು ಅದನ್ನ 2 ರಿಂದ 3 ಸಾರಿ ಓದಿದ್ರೆ ಅಂತಂದ್ರೆ ಅತಿ ಈಸಿ ಆಗುತ್ತೆ ಸರ್ ಪರೀಕ್ಷೆಗಳು. ನಾವು ಈಗಾದ್ರೂ ಸಹಿತ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅದೇ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಅದು ತುಂಬಾ ಈಸಿ ಆಗುತ್ತೆ ಸರ್. ನಿಮ್ಗೆ ಪದೇ ಪದೇ ಬುಕ್ ಅನ್ನ ಓದೋದ್ರಿಂದ ಏನಾಗುತ್ತೆ, ಥಿಯರಿ ವಾಸ್ಟ್ ಆಗಿಬಿಡ್ತದೆ. ಸೊ ಓದಕ್ಕೆ ಇಂಟ್ರೆಸ್ಟ್ ಆಗೋದಿಲ್ಲ ಯಾರಿಗೂ. ಪದೇ ಪದೇ ಬುಕ್ ಓದ್ಬೇಕಂದ್ರೆ ಎಲ್ರಿಗೂ ತೊಂದರೆ ಆಗುತ್ತದೆ. ಸೊ ಅದಕ್ಕೆ ನಮ್ಗೆ ನೆನಪು ಆಗದೆ ಇರುವಂತದ್ದು ಅಥವಾ ಕಠಿಣ ಇರುವಂತಹ ಟಾಪಿಕ್ ಅನ್ನ ನಾವು ನೋಟ್ಸ್ ಮಾಡ್ಕೊಂಡು ಅದನ್ನ ರಿಪೀಟ್ ಮಾಡ್ಕೊಂಡ್ರೆ ಅತಿ ಸುಲಭ ಆಗುತ್ತೆ ಸರ್. ನೋಟ್ಸ್ ಚಿಕ್ಕದಾಗಿ ಇರುತ್ತೆ, ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಸರ್. ಇನ್ನೊಂದು ಪ್ರಶ್ನೆ ಸರ್, ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ಬೆಳಿಗ್ಗೆನೆ ಕೇಳಿದ್ರು ಸರ್, ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು? ನಮ್ಗೆ ಟೈಮೇ ಸಾಕಾಗ್ತಿಲ್ಲ ಸರ್ ಬಿಡ್ಸೋಕೆ. ಲಾಸ್ಟ್ ಇಯರ್ ಅಟೆಂಡ್ ಆದಾಗ ಸರ್ ನಾವು ಹೆಚ್ಚಿನ ಸಮಯವನ್ನ ಈ ಪ್ಯಾರಾಗ್ರಾಫ್ ಓದೋದ್ರಲ್ಲಿ ಕಳೆದು ಬಿಟ್ವಿ. ಹೀಗಾಗಿ ಲಾಸ್ಟ್ ಒಂದು 5 ರಿಂದ 10 ಕ್ವಶನ್ಸ್ ನಮ್ಗೆ ಬಿಡ್ಸೋಕೆ ಸಾಧ್ಯನೇ ಆಗ್ತಿಲ್ಲ ಅಂತ ಹೇಳಿದ್ರು ಸರ್. ಯಾವ ರೀತಿ ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ 1 ಅವರ್ ಅಲ್ಲಿ 100 ಕ್ವಶನ್ಸ್ ಅನ್ನ ಟಚ್ ಮಾಡಬಹುದು ಸರ್? ಸರ್, ಈ ಒಂದು 50 ಕ್ವಶನ್, ಸಾರಿ 100 ಕ್ವಶನ್ ಅಲ್ಲ ಸರ್, 50 ಕ್ವಶನ್ಸ್ 1 ಅವರ್ ಅಲ್ಲಿ ನೀವು ಅಲ್ಲಿ ಮಾಡುವಂತದ್ದು ಏನಿಲ್ಲ ಸರ್. ಈ ಪ್ಯಾರಾಗ್ರಾಫ್ ಡಾಟಾ ಇಂಟರ್ಪ್ರಿಟೇಷನ್, ಹೌದಾ, ಇಲ್ಲೇ ನಮ್ಗೆ ಅತಿ ಹೆಚ್ಚಿನ ಸಮಯ ಹೋಗುತ್ತೆ. ಕರೆಕ್ಟ್ ಸರ್. ಸೊ ಅವುಗಳನ್ನೇ ಲಾಸ್ಟ್ ಇಟ್ಕೊಂಡ್ಬಿಡೋದು, ಬಿಡಿಸ್ಬೇಕಾದ್ರೆ ಅವನ್ನೇ ಲಾಸ್ಟ್ ಇಟ್ಕೊಂಡ್ಬಿಡೋದು. ಉಳಿದಿರುವಂತ ಏನಿರ್ತಾವೆ ಕ್ವಶನ್ ಆನ್ಸರ್ ಇರುತ್ತೆ, ನಾವು ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಬಿಡಿಸುವಂತದ್ದು, ಹೌದಾ. ಸೊ ಅವುಗಳನ್ನ ಪಟಾಪಟ್ ಬಿಡಿಸುವಂತದ್ದು. ಫಸ್ಟ್ ಮೆಥಡ್ ಏನಂದ್ರೆ, ನಮಗೆ ಯಾವ ಆನ್ಸರ್ ಕರೆಕ್ಟ್ ಆಗಿ ಬರ್ತಾವು, ಬರುವಂತ ಆನ್ಸರ್ ಗಳನ್ನ ನಾವು ಮೊದಲೇ ಬಿಡಿಸಿ ಬಿಡೋದು ಸರ್.
ಮೊದಲಿಗೆ ಬರ್ದೇ ಇರೋದಕ್ಕೆ ನೆಕ್ಸ್ಟ್ ಹಾಕ್ಬೇಕು. correct sir. ಬರುವಂತದನ್ನ ಮೊದ್ಲು ಕರೆಕ್ಟ್ ಆಗಿ ಟಿಕ್ ಮಾಡಿದ್ರೆ ಅಂದ್ರೆ ನಮ್ ಟೈಮ್ ಸೇವ್ ಆಗುತ್ತೆ. Yes. ನಾವ್ ಬರ್ದೇ ಇರೋದಕ್ಕೆ ಏನ್ ಮಾಡ್ತೀವಿ, ಬರ್ತಾ ಇಲ್ಲ ಇದು ಅಂತ ಹೇಳಿ ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಗೆಸ್ ಮಾಡಕ್ ನಿಂದಿರ್ತೀವಿ ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡಕ್ ನಿಂದಿರ್ತೀವಿ, ಇದು ಆಗ್ಬೋದಾ ಅಂತ ಹೇಳಿ. ಸೊ ಅಲ್ಲಿ ಹಂಗೆ ಯೋಚನೆ ಮಾಡೋದ್ರಲ್ಲೇ ಟೈಮ್ ಕಳಿತೀವಿ, ಮುಂದೆ ಬರುವ ಗೊತ್ತಿರುವಂತ ಉತ್ತರಕ್ಕೂ ಸಹಿತ ನಮ್ಗೆ ಟಿಕ್ ಮಾಡೋದಕ್ಕೆ ಟೈಮ್ ಸಿಗೋದೇ ಇಲ್ಲ ಸರ್. ಸೊ ಹಂಗಾಗಿ ನಮಗೆ ಫಸ್ಟ್ ಕ್ವಶನ್ ಪೇಪರ್ ಅನ್ನ ನೋಡ್ಕೊಳಕ್ಕೆ ಒಂದು 10 ನಿಮಿಷ ಟೈಮ್ ಸಿಗುತ್ತೆ. 10 ನಿಮಿಷ ಟೈಮ್ ಅದಕ್ಕೆ ಮೀಸಲಿಟ್ಟು ಕರೆಕ್ಟ್ ಆಗಿ ಒಂದು ಕ್ವಶನ್ ಪೇಪರ್ ನೋಡ್ಕೊಂಡು ಯಾವ್ದು ನಮಗೆ ಉತ್ತರ ಗೊತ್ತಿದೆಯೋ ಅವುಗಳನ್ನ ಕರೆಕ್ಟ್ ಆಗಿ ಮೊದಲೇ ಟಿಕ್ ಮಾಡ್ಕೋಬೇಕು. Yes sir. ಅವುಗಳನ್ನ ಟಿಕ್ ಮಾಡ್ಕೊಂಡು ನೆಕ್ಸ್ಟ್ ಏನೈತಿ, ಈ ಒಂದು ಪ್ಯಾರಾಗ್ರಾಫ್ ಗೆ ಹಾಗೂ ಡಾಟಾ ಇಂಟರ್ಪ್ರಿಟೇಷನ್ ಕ್ವಶನ್ ಗೆ ಬರ್ಬೇಕು. ಸೊ ಅಲ್ಲಿ ನಿಮಗೆ ಸಾಲ್ವ್ ಮಾಡೋದಾಯ್ತಂದ್ರೆ ಅದನ್ನ ಮಾಡಿ ಉಳಿದ ಟೈಮ್ ಅನ್ನ ನಿಮಗೆ ಏನು ಗೊಂದಲಗಳು ಇರುವಂತಹ ಪ್ರಶ್ನೆಗಳಿಗೆ ಆ ಸಮಯವನ್ನ ಕಳಿಬೇಕು. Okay. ಅಂದಾಗ ನಿಮಗೆ ಟೈಮ್ ಸೇವ್ ಆಗಕ್ಕೆ ಇಷ್ಟ ಆಗುತ್ತೆ ಸರ್. ಇಲ್ಲ ನಾನು ಫಸ್ಟೇ ಇವನ್ನ ಡಾಟಾ ಇಂಟರ್ಪ್ರಿಟೇಷನ್ ಹಾಗೆ ಪ್ಯಾರಾಗ್ರಾಫ್ ಅನ್ನ ಬಿಡಿಸ್ನಂದ್ರೆ ಅಲ್ಲಿ ಹೆಚ್ಚು ಟೈಮ್ ಹೋಗುತ್ತೆ. ಅದಾದ ನಂತರ ನೀವು ಬಿಡಿಸ್ಕೊಂಡು ಗೊಂದಲ ಇರುವಂತಹ ಪ್ರಶ್ನೆಗಳಿಗೆ ನೀವು ತಲೆ ಕೆಡಿಸ್ಕೊಂಡ್ರಪ್ಪ ಅಂದ್ರೆ ಗೊತ್ತಿರುವಂತಹ ಉತ್ತರಗಳು ಸಹಿತ ನೀವೆಲ್ಲ ಮರ್ತೋಗುತ್ತೆ ಸರ್. ಮರ್ತೋಗೋ ಚಾನ್ಸಸ್ ತುಂಬಾ ಇದೆ. ಯಾಕಂದ್ರೆ ಆನ್ಸರ್ ಗೊತ್ತಿರೋದನ್ನ ನೀವು ಗೊಂದಲ ಮಾಡ್ಕೊಂಡ್ರಪ್ಪ ಅಂತ ಫಸ್ಟ್ ಕ್ವಶನ್ ಗೊಂದಲ ಆಯ್ತು ಅಂತಂದ್ರೆ ಉಳಿದ್ರು ಎಲ್ಲವೂ ಏನಾಗ್ಬಿಡುತ್ತೆ, ನೀವು ಬಿಡಿಸೋಕೆ ಚಾನ್ಸಸ್ ಆಗೋದಿಲ್ಲ. ಸೊ ಹಾಗಾಗಿ ಮೈಂಡ್ ಫ್ರೀ ಇಟ್ಕೊಂಡು ನಿಮ್ಗೆ ಯಾವ ಆನ್ಸರ್ ಗಳು ಗೊತ್ತಿದಾವೋ ಫಸ್ಟ್ ಅದನ್ನ ಟಿಕ್ ಮಾಡ್ಕೋಬೇಕು. ಗೊಂದಲಕ್ಕೀಡಾಗಿದೆ ಫಸ್ಟ್ ಗೊತ್ತಿರುವಂತಹ ಆನ್ಸರ್ ಗಳನ್ನ ಟಿಕ್ ಮಾಡ್ಕೊಂಡು ತದನಂತರದಲ್ಲಿ ಬರದೇ ಇರುವಂತಹ ಉತ್ತರಗಳಿಗೆ ನೀವು ಸಮಯವನ್ನ ಕಳಿಬೇಕು. ಅಥವಾ ಅಲ್ಲಿ ನೀವು ಏನ್ರಿ ಅದರ ಬಗ್ಗೆ ಕುರಿತಾಗಿ ಯೋಚನೆಯನ್ನ ಮಾಡಿ ಅವಾಗ ಗೊತ್ತಾಯ್ತು ಅಂತಂದ್ರೆ ಅದನ್ನ ನೀವು ಹಾಕ್ಬೇಕು ಸರ್. ಇದ್ರಲ್ಲಿ ಏನು ನೆಗೆಟಿವ್ ಇರುತ್ತೆ ಅಂತ ಏನು ಹೇಳುವಾಗೆ ಇಲ್ಲ, ಹೌದಾ? ನೆಗೆಟಿವ್ ಇತ್ತು ಅಂತಂದ್ರೆ ಬರದೇ ಇದ್ರೆ ಬಿಡಿಯಪ್ಪ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಏನಿರ್ತೈತಿ, ಯಾವ್ದೇ ನೆಗೆಟಿವ್ ಇರದೇ ಇರೋದ್ರಿಂದ ನಿಮಗೆ ಗೊತ್ತಾಗ್ತದೆ 2 ಆಪ್ಷನ್ ಅಂತ ಅಲ್ವೇ ಅಲ್ಲ ಅಂತ ಗೊತ್ತಾಗಿರ್ತದೆ. ಇನ್ನು 2 ಆಪ್ಷನ್ ಇರ್ತಾವ, ಅದರಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇರ್ತದೆ. ಸೊ ಅದರಲ್ಲಿ ಅತಿ ಹೆಚ್ಚು ನಿಮ್ಮ ವಾಲ್ವಿಕೆ ಅದ್ರ ಮೇಲೆ ಇರುತ್ತೋ ಅದ್ರ ಮೇಲೆ ಟಿಕ್ ಮಾಡಿದ್ರೆ ಆಯ್ತು. ಅಲ್ಲಿ ನಿಮ್ಗೆ ಅಂದಾಜು ಒಂದು 10ರಲ್ಲಿ ಅರ್ಧಕ್ಕೆ 50 ಕ್ವಶನ್ 50-50 ಆದ್ರೂ ಸಿಕ್ಕರೆ ನಿಮ್ಗೆ ಅನುಕೂಲ ಆಗುತ್ತೆ. ಈ ರೀತಿಯಾಗಿ ಫಸ್ಟ್ ಪೇಪರ್ ಮಾಡ್ಕೋಬಹುದು ಸರ್. ಇನ್ನೊಬ್ಬ ವಿದ್ಯಾರ್ಥಿಗಳು ಒಂದು ಪ್ರಶ್ನೆಯನ್ನು ಕೇಳಿದ್ರು ಸರ್. ನಾವು ನಮ್ಮಲ್ಲಿ ಈ ವರ್ಷ ಮಾಡ್ತೀವಿ ಜಾಸ್ತಿ MCQ ಥ್ರೂ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಒಬ್ಬ ವಿದ್ಯಾರ್ಥಿಗಳು ಕೇಳಿದ್ರು ಸರ್, ನಾವು ಜಾಸ್ತಿ ಥಿಯರಿ ಓದ್ತಾ ಹೋಗ್ಬೇಕಾ ಅಥವಾ MCQ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕಾ? ನಾವು ಜಾಸ್ತಿ ಥಿಯರಿ ಓದ್ತಾ ಹೋದ್ರೆ MCQ ಗಳನ್ನ ಬಿಡಿಸ್ತಾ ಇಲ್ಲ ಅನ್ನೋ ಫೀಲ್ ಬರ್ತಾ ಇದೆ. ಜಾಸ್ತಿ MCQ ಗಳನ್ನೇ ಬಿಡಿಸ್ತಾ ಹೋದ್ರೆ ಥಿಯರಿ ಎಲ್ಲೋ ಮಿಸ್ ಆಗ್ತಾ ಇದೆಲ್ಲ. ನಾನು ಬಿಡಿಸಿದ ಕ್ವಶನ್ ಇಂದ ನೆಕ್ಸ್ಟ್ ಬರೋ ಎಕ್ಸಾಮ್ ಅಲ್ಲಿ ಕ್ವಶನ್ ಬರ್ದೇ ಇರಬಹುದಲ್ಲ. ಈ ರೀತಿ ಸ್ವಲ್ಪ ನಾವು ಓದ್ಬೇಕಾದ್ರೆ ಕನ್ಫ್ಯೂಸ್ ಆಗ್ತಾ ಇದೀವಿ ಸರ್. ಥಿಯರಿ ಜಾಸ್ತಿ ಓದ್ಬೇಕಾ ಅಥವಾ MCQ ಸಾಲ್ವ್ ಮಾಡ್ಬೇಕಾ? ಸರ್, ಮೊದಲ ಬಾರಿಗೆ ನೀವು MCQ ಅನ್ನ ಬಿಡಿಸೋ ಪೂರ್ವದಲ್ಲಿ 2 ರಿಂದ 3 ಸಾರಿ ಥಿಯರಿಯನ್ನ ಓದಿರ್ಲೇಬೇಕು. ಓದಿರ್ಲೇಬೇಕು ಸರ್. ಅದು ಯಾಕಂದ್ರೆ ನಿಮ್ಗೆ MCQ ನಲ್ಲಿ ಅದೇ ಪ್ರಶ್ನೆ ರಿಪೀಟ್ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. MCQ ನಲ್ಲಿ ಏನ್ ಮಾಡ್ತಾರೆ, ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಿರ್ತಾರೆ ಅಥವಾ ಅದ್ರ ಮೇಲೆ ಇಂತಹ ಪ್ರಶ್ನೆಗಳು ಬರ್ಬೋದು ಅಂತ ಕೇಳಿರ್ತಾರೆ. ಆದ್ರೆ ಅದೇ ಪ್ರಶ್ನೆಗಳೇ ಬರ್ತವೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಹಂಗಾಗಿ ನೀವು ಫಸ್ಟ್ 2-3 ಟೈಮ್ಸ್ ಯಾವ್ದು ಥಿಯರಿಗಳನ್ನ ಓದಿದ್ರೆ ಅಂದ್ರೆ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಗೊತ್ತಾ, ನೀವು ಅದೇ ಓದಿರೋದನ್ನ MCQ ನಲ್ಲಿ ನೀವು ಅಲ್ಲಿ ಕೊಟ್ಟಿರೋ ಕೀ ಆನ್ಸರ್ ಅನ್ನ ನೋಡದೆ ಆನ್ಸರ್ ಮಾಡಕ್ಕೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಯಾವುದೇ ಎಕ್ಸಾಮ್ ಇರೋದು ಕೆಸೆಟ್ ಒಂದೇ ಅಂತ ಅಲ್ಲ, ಯಾವುದೇ ನೀವು ಕಾಂಪಿಟೇಟಿವ್ ಪರ್ಪಸ್ ಎಕ್ಸಾಮ್ ಅನ್ನು ಓದ್ತಾ ಇದ್ರೂ ಕೂಡ ಇದೇ ಮೆಥಡ್ ಅನ್ನ ಯೂಸ್ ಮಾಡಿ. ಫಸ್ಟ್ 2-3 ಟೈಮ್ಸ್ ನೀವು ಥಿಯರಿಯನ್ನು ಓದ್ಲೇಬೇಕು. ಥಿಯರಿಯನ್ನು ಓದಿದ ನಂತರ MCQ ಪ್ರಶ್ನೆಗಳಿಗೆ ಸಾಲ್ವ್ ಮಾಡ್ರಿ. ಅಂದಾಗ ಮಾತ್ರ ನಿಮ್ಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ನೀವು ಫಸ್ಟ್ ಟೈಮ್ ನೀವು ಏನ್ ಮಾಡ್ತೀರಿ, ನಾವು MCQ ಅನ್ನ ಬಿಡಿಸ್ತೀವಿ ಅಂದ್ರೆ ನಿಮ್ಗೆ ಥಿಯರಿ ಕಡೆ ಮನಸ್ಸೇ ಆಗೋದಿಲ್ಲ. ಸೊ ಆ ನಂತರ ಅಲ್ಲಿ MCQ ಪ್ರಶ್ನೆಗಳು ನಿಮಗೆ ಅಲ್ಲಿ ಬರ್ತಾವ ಅನ್ನೋದು ಸರ್ ತುಂಬಾ ಡೌಟ್ ಆಗುತ್ತೆ ಸರ್. ಅಲ್ಲಿ ಬರೋದು ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. MCQ ಪ್ರಶ್ನೆಗಳು ಅದನ್ನೇ ಕೇಳ್ತಾರ ಅನ್ನೋದಕ್ಕೂ ಆಗೋದಿಲ್ಲ. ಸೊ ಹಂಗಾಗಿ ಫಸ್ಟ್ ಒಂದ್ ಟೈಮ್ ಥಿಯರಿಯನ್ನ ಓದಿ 2-3 ಟೈಮ್ಸ್ ಥಿಯರಿಯನ್ನ ಓದ್ಕೊಂಡು ಆಮೇಲೆ MCQ ಅನ್ನ ಬಿಡಿಸುವಂತದ್ದು ತುಂಬಾ ಉತ್ತಮವಾದಂತಹ ಪ್ರಕ್ರಿಯೆ ಸರ್. ಇನ್ನು ಸರ್ ಎಕ್ಸಾಮಿನೇಷನ್ ಹೋಗುವ ಒಂದ್ ತಿಂಗಳು ಅಥವಾ 15 ದಿನ ಮೊದಲು ನಾವು 4 ರಿಂದ 5 ವರ್ಷದ ಕ್ವಶನ್ ಪೇಪರ್ ಅನ್ನು ಕಂಪಲ್ಸರಿ ಬಿಡಿಸಲೇಬೇಕಾ ಸರ್? ಬಿಡಿಸ್ಬೇಕು ಸರ್. ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗಿದ್ದೀವಿ ಆ ಎಕ್ಸಾಮ್ಗೆ, ನಾನು ಓದಿದ್ದು ಕಂಫರ್ಟಬಲ್ ಆಗಿದೆಯಾ, ನಾವು 15 ಅಥವಾ 1 ತಿಂಗಳು ಪೂರ್ವದಲ್ಲಿ ಅನ್ನೋದಕ್ಕಿಂತ ನಾವಲ್ಲಿ ಕೊಟ್ಟಿರುವಂತಹ ಕೆಸೆಟ್ ಪರೀಕ್ಷೆಗೆ ಅಥವಾ UGC ನೆಟ್ ಪರೀಕ್ಷೆಗೆ ಏನು ಸಿಲೆಬಸ್ ಕೊಟ್ಟಿರ್ತಾರೆ ಅದನ್ನ ಸಂಪೂರ್ಣಗೊಳಿಸಿದ ನಂತರದಲ್ಲಿ ಒಂದು ಟೈಮ್ 5 ರೀತಿಯ ಪ್ರಶ್ನೆಗಳನ್ನ MCQ ಗಳನ್ನ ಬಿಡಿಸ್ಬೇಕು. ಸೊ ಅವುಗಳು ಹೆಲ್ಪ್ಫುಲ್ ಆಯ್ತು, ಅದ್ರಲ್ಲಿ ನಾನು ಕರೆಕ್ಟ್ ಆಗಿ ಟಿಕ್ ಮಾಡಿದೆ, ಅದರಲ್ಲಿ ಅದನ್ನು ನಾವು ಟಿಕ್ ಮಾಡಿದ ನಂತರ ಸ್ಕೋರ್ ಗಳನ್ನ ನೋಡ್ತೀವಿ, ಎಷ್ಟು ಕರೆಕ್ಟ್ ಮಾಡಿದೀವಿ, ಎಷ್ಟು ಮಿಸ್ಟೇಕ್ ಮಾಡಿದೀವಿ ಅಂತ ಹೇಳಿ, ಹೌದಾ? ಸೊ ಹಂಗ ಮಾಡಿದ ನಂತರ ನಾನು ಜಾಸ್ತಿ ಮಿಸ್ಟೇಕ್ ಆಯ್ತು ಅಂತಂದ್ರೆ ನಾನು ಇನ್ನು ಓದಿದ್ದು ಸಂಪೂರ್ಣಗೊಂಡಿಲ್ಲ, ನಾನು ಇನ್ನೊಂದ್ಸರಿ ಓದ್ಬೇಕು ಅಂತ ಗೊತ್ತಾಗುತ್ತೆ. ಸೊ ಇಲ್ಲ ನಾನು ಹೆಚ್ಚು ಸ್ಕೋರ್ ಮಾಡಿದೆ ಅಂತ ಅವಾಗ ನಾವು ಬಿಡಿಸಿರುವಂತ ಕ್ವಶನ್ ಪೇಪರ್ ಮೇಲೆ ನಮ್ಗೆ ಗೊತ್ತಾಗ್ಬಿಡುತ್ತೆ ನಾನು ಎಷ್ಟರ ಮಟ್ಟಿಗೆ ಓದಿದ್ದೇನೆ ಅಥವಾ ಎಷ್ಟು ಓದಿಲ್ಲ, ಇನ್ನು ಎಷ್ಟು ಪ್ರಿಪರೇಷನ್ ನಡೆಸಬೇಕು ಅನ್ನೋದು ಗೊತ್ತಾಗುತ್ತೆ.
ಸೊ ಅದಕ್ಕೆ ಒಂದು 2-3 ಟೈಮ್ ಓದಿದ ನಂತರ ಎಷ್ಟೇ ನಾವೇನು ಒಂದು 15 ದಿವಸ ಬಿಡಿಸ್ಬೇಕಂತ ಏನಿಲ್ಲ ಸರ್. 15 ದಿವಸದಲ್ಲಿ ಅಥವಾ ತಿಂಗಳ ಪೂರ್ವದಲ್ಲಿ ಬಿಡಿಸ್ಬೇಕಂತ ಏನಿಲ್ಲ. ನೀವು ಒಂದು 2 ಟೈಮ್ ಓದಿದ ನಂತರ ನಿಮ್ಗೆ ಇನ್ನೂ ಟೈಮ್ ಉಳಿತು ಅಂತಂದ್ರೆ ಅವಾಗ ಒಂದು ಕೇವಲ 4-5 ವರ್ಷದಂತ ಏನಿಲ್ಲ, ಒಂದು 2 ವರ್ಷದ ಕ್ವಶನ್ ಪೇಪರ್ ಬಿಡಿಸಿದಾಗ ಗೊತ್ತಾಗುತ್ತೆ. ಅವು ಬಿಡಿಸಿದ ನಂತರ ನಿಮ್ಗೆ ಏನಾಗುತ್ತೆ, ನಾನು ಓದಿದ್ದೀನಿ, ಆನ್ಸರ್ಗಳೆಲ್ಲ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಹೋಯ್ತು ಅಂತಂದ್ರೆ ನೀವು ಅನ್ಸುತ್ತೆ ನಾನು ಓದಿದ್ದೀನಿ, ನಾನು ಓದಿದ್ದೆಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಅವಾಗ ನೀವೇನ್ ಮಾಡಿದ್ರೆ ಉಳಿದಿರೋ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡ್ಕೊಂಡು, ಉಳಿದಿರೋ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡೋಕೆ ನಿಮಗೆ ಬಹಳ ಅಂದ್ರೆ ದಿನಕ್ಕೆ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರು ಕೂಡ ಒಂದು ವಾರ, ನಮ್ದು 2011ರಿಂದ ಇಲ್ಲಿವರೆಗೂ ನೋಡಿದ್ರೆ ಅಂತಂದ್ರೆ ನೀವು ಸುಮಾರು ಒಂದು 10-12 ಕ್ವಶನ್ ಪೇಪರ್ ಸಿಗುತ್ತೆ. ಹೌದಾ? ಸೊ 12 ಕ್ವಶನ್ ಪೇಪರ್ ನ ಬಿಡ್ಸಕ್ಕೆ ನೀವು 15 ದಿನ ಟೈಮ್ ತಗೊಂಡ್ರೆ ಉಳಿದ ಟೈಮ್ ನಲ್ಲಿ ಏನೈತಿ, ನೀವೇನು ಮೊದಲ ರಿವಿಷನ್ ಓದಿರ್ತಿರಲ್ಲ, ಸೊ ಅದ್ರಲ್ಲಿ ನಿಮ್ಗೆ ಟಫ್ ಟಾಪಿಕ್ ಇರೋದನ್ನ ಸ್ವಲ್ಪ ರಿವಿಷನ್ ಮಾಡ್ಕೊಂಡ್ಬಿಟ್ರೆ ಸಾಕು, ನಿಮ್ಗೆ ಇನ್ನಷ್ಟು ಸ್ಕೋರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸರ್. ಅದೇ ರೀತಿ ಸರ್, ಇನ್ನು ಉಳಿದಿರೋ 14 ಅಥವಾ 13 ದಿನಗಳ ಒಂದು ಅವಧಿಯಲ್ಲಿ ನಾವು ಯಾವ ರೀತಿ ರಿವಿಷನ್ ಅನ್ನ ಮಾಡಬಹುದು ಸರ್? ಅಂದ್ರೆ ಇವಾಗ ಏನಾಗಿದೆ, ನಾವು ಕೋವಿಡ್ ಮೊದಲನೇ ನಮ್ಮ ಬ್ಯಾಚ್ ನ ಸ್ಟಾರ್ಟ್ ಮಾಡಿದ್ವಿ. ಅವಾಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಜಾಯ್ನ್ ಆಗಿದ್ರು, ಎಲ್ಲರೂ 40 ನಮ್ಮ ಟೆಸ್ಟ್ ಗಳನ್ನೆಲ್ಲ ಬಿಡಿಸಿದ್ರು, ವಿಡಿಯೋ ಲೆಕ್ಚರ್ಸ್ ಅನ್ನ ಫಾಲೋ ಮಾಡಿದ್ರು, ನೋಟ್ಸ್ ಅನ್ನು ಓದಿದ್ರು. ಹೀಗಾಗಿ ಸರ್ ನಾವು ಈ ಸಾರಿ ಚೆನ್ನಾಗಿ ಪ್ರಿಪರೇಷನ್ ಆಗಿದ್ವಿ, ತುಂಬಾ ಒಂದು ಹೋಪ್ ಬಂದಿದೆ ಸರ್ ಅಂತೆಲ್ಲ ಹೇಳಿದ್ರು. ಬಟ್ ಯಾವಾಗ ಸರ್ ಎಕ್ಸಾಮಿನೇಷನ್ ಡೇಟ್ ಅನ್ನ ಬಿಟ್ರಲ್ಲ ಸರ್, ಎಲ್ಲಾ ಮರೆತು ಬಿಟ್ಟಿದೀವಿ, ಯಾವ ರೀತಿ ರಿವಿಷನ್ ಮಾಡೋದು ಅರ್ಥ ಆಗ್ತಾ ಇಲ್ಲ ಅಂತ ಬಹಳ ಜನ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ ಸರ್. ಸರ್ ಇದಕ್ಕೆ ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ, ಈಗ ಏನೋ ಶಾರ್ಟ್ ಟೈಮ್ ನಲ್ಲಿ ಥಿಯರಿಗಳನ್ನ ಓದಕ್ ಆಗೋದಿಲ್ಲ. ಹೌದಾ? ರಿವಿಷನ್ ಇಡೀ ಪುಸ್ತಕವನ್ನೇ ರಿವಿಷನ್ ಮಾಡಕ್ ಆಗೋದಿಲ್ಲ. ಸೊ ಹಂಗಾಗಿ ನಿಮ್ಗೆ ಶಾರ್ಟ್ ಕಟ್ ಮೆಥಡ್ ಅಂದ್ರೆ ನೀವು ಓದುವಾಗ್ಲೇ ನೋಟ್ಸ್ ಮಾಡಿಬಿಡಿ. ನಿಮಗೆ ಟಫ್ ಇರೋದು ಈಸಿ ಇರೋದಂತಂದ್ರೆ ಕಾಮನ್ ಆಗಿ ಯಾವಾಗ್ಲಾದ್ರೂ ನಿಮ್ಗೆ ಗೊತ್ತೇ ಆಗೇ ಆಗುತ್ತೆ. ಸೊ ಟಫ್ ಇರೋದನ್ನ ನೀವು ಏನೋ ನೋಟ್ಸ್ ಅನ್ನ ಮಾಡಿಟ್ಬಿಟ್ರೆ ನಿಮ್ಗೆ ಶಾರ್ಟ್ ಆಗುತ್ತೆ. ಶಾರ್ಟ್ ಟೈಮ್ ನಲ್ಲಿ ಓದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಅದು. ಸೊ ಆ ಮೆಥಡ್ ಅನ್ನ ನೀವು ಯೂಸ್ ಮಾಡ್ಬೇಕಾಗಿತ್ತು. ಸೊ ಇವಾಗ ಆಗ್ಲಿ ಮತ್ತೆ ಎಕ್ಸಾಮ್ ನಿಯರೆಸ್ಟ್ ಆಗಿದೆ. ಸೊ ಇನ್ನು ಮೇಲೆ ನಾವು ನೋಟ್ಸ್ ಮಾಡ್ತೀವಿ ಅಂತಂದ್ರೆ ತುಂಬಾ ಟೈಮ್ ಅಲ್ಲೇ ಹೋಗುತ್ತೆ. ಹೌದಾ? ಸೊ ಇವಾಗ ನೀವು ಏನ್ ಮಾಡಬಹುದು ಅಂತಂದ್ರೆ, ನಿಮಗೆ ಯಾವ ಟಾಪಿಕ್ ಅರ್ಥ ಆಗಿಲ್ಲ, ಯಾವ ಟಾಪಿಕ್ ಕಠಿಣ ಆಗಿದೆ ಅನ್ಸುತ್ತೋ, ಸೊ ಅವುಗಳ ಮೇಲೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ಮಾಡಬಹುದು. ನಿಮ್ಗೆ ಯಾವ ಸಬ್ಜೆಕ್ಟ್ ಟಫ್ ಆಗುತ್ತೋ ಅಥವಾ ಯಾವ ಟಾಪಿಕ್ ಟಫ್ ಐತೆ ಅಂತ ಅನ್ಸುತ್ತೋ, ಸೊ ಅವುಗಳ ಮೇಲೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ಕೊಡ್ಬೋದು. ಇನ್ನು ಮೇಲೆ ನೋಟ್ಸ್ ಮಾಡೋಕೆ ಟೈಮ್ ಸಿಗೋದಿಲ್ಲ ಸರ್. ಅಥವಾ ನೀವು ಮೊದಲೇ ನೋಟ್ಸ್ ಮಾಡಿಟ್ಟಿದ್ರೆ ಅವುಗಳನ್ನ ಈ ಟೈಮ್ ನಲ್ಲಿ ಓದ್ಕೋಬಹುದು ಅಷ್ಟೇ. ಇಲ್ಲ ನೋಟ್ಸ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಯಾವ ಟಾಪಿಕ್ ಟಫ್ ಆಗುತ್ತೋ ಅದೇ ಟಾಪಿಕ್ ಅನ್ನ ಇವಾಗ ರಿವಿಷನ್ ಮಾಡ್ಕೋಬಹುದು ಅಷ್ಟೇ ಸರ್. ಓಕೆ ಸರ್, ಇನ್ನು ಉಳಿದಿರೋ ಈ ಒಂದು 14-15 ಅವಧಿಗಳಲ್ಲಿ ನಮ್ಮ ಸ್ಟೂಡೆಂಟ್ಸ್ ಗೆ ಸರ್ ಈ ಕೆಸೆಟ್ ಎಕ್ಸಾಮ್ ಪೇಪರ್ 1 ಎಸ್ಪೆಷಲಿ ಪೇಪರ್ 1 ಸಲುವಾಗಿ ಪ್ರಿಪರೇಷನ್ ಮಾಡೋ ಸಲುವಾಗಿ ನಿಮ್ ಕಡೆಯಿಂದ ಏನಾದ್ರು ಸರ್ ಸ್ಪೆಷಲ್ ಟಿಪ್ಸ್ ಏನಾದ್ರು ಸಜೆಷನ್ಸ್ ಏನಾದ್ರು ಇದ್ರೆ ದಯವಿಟ್ಟು ನೀಡ್ತೀರಾ ಸರ್? ಸರ್ ನಮ್ಮ ಪ್ರಕಾರ ಈ ಒಂದು ಪೇಪರ್ ಫಸ್ಟ್ ಗೆ ನಾವಾಗ್ಲೇ ಹೇಳೋರಾಗೆ ಅತಿ ಹೆಚ್ಚು ನೀವು ಪ್ರಾಕ್ಟೀಸ್ ಅನ್ನ ಮಾಡಿ, ಥಿಯರಿಗಳನ್ನ ಕರೆಕ್ಟ್ ಆಗಿ ಓದಿ. ಥಿಯರಿಗಳನ್ನ ಅಂತ ಅನ್ನೋದಕ್ಕಿಂತ ನೀವು ಓದ್ತಾ ಇರ್ಬೇಕಾದ್ರೆ ನಿಮ್ಗೆ ಅಲ್ಲಿ ನಿಮ್ಮ ಒಂದು ಮೆಂಟಾಲಿಟಿ ಮೇಲೆ ಪ್ರಶ್ನೆಗಳ ನಿರ್ಧಾರ ಆಗಿರುತ್ತೆ. ಫಸ್ಟ್ ಒಂದು ನೀವು ಎಕ್ಸಾಮ್ಗೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಎಕ್ಸಾಮ್ ನ ಭಯವನ್ನ ಬಿಟ್ಟು ಬಿಡಿ. ನಿಮ್ಮ ಎಕ್ಸಾಮ್ ಭಯವೇ ನಿಮ್ಮನ್ನ 50% ಪರೀಕ್ಷೆಯಲ್ಲಿ ಕುಗ್ಗುವಂತೆ ಮಾಡುತ್ತೆ. 50ರಷ್ಟು ನಿಮ್ಮ ಒಂದು ಬಲವನ್ನ ಕುಗ್ಗಿಸುವುದಾದಂದ್ರೆ ಪರೀಕ್ಷೆ ಇದೆ ಅನ್ನುವಂತಹ ಭಯವೇ ನಿಮ್ಮನ್ನ ಆ ಪರೀಕ್ಷೆ ಹಾಲ್ ನಲ್ಲಿ 50% ಕುಗ್ಗಿಸುತ್ತೆ. ಸೊ ಆ ಭಯದಿಂದ ನೀವೇನ್ ಮಾಡ್ತೀರಿ, ಗೊತ್ತಿರುವ ಆನ್ಸರ್ ಗಳಿಗೂ ತಪ್ಪು ಉತ್ತರನ ಹಾಕುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವೇ. ಎಷ್ಟೋ ಸಾರಿ ಎಕ್ಸಾಮ್ ಬರೆಯಕ್ ಹೋಗ್ಬೇಕು ಅಂತಂದ್ರೆ ನಮ್ ಕೈ ಕಾಲೆಲ್ಲ ಗಡಗಡ ನಡೀತಾ ಇರ್ತವೆ. ಹಾಗಾಗಿ ಗೊತ್ತಿರೋ ಉತ್ತರಗಳನ್ನು ಸಹಿತ ತಪ್ಪು ಹಾಕ್ತಿವಿ. ಹೊರಗಡೆ ಬಂದ ತಕ್ಷಣ ಏನ್ ಮಾಡ್ತೀವಿ, ಅಯ್ಯೋ ಇದು ಉತ್ತರ ಇದು ಇತ್ತು, ನಮ್ಗೆ ಗೊತ್ತಿದ್ದು ನಾನು ತಪ್ಪು ಹಾಕಿದೆ ಅಂತ ಹೇಳ್ತೀವಿ. ಸೊ ಅದಕ್ಕೆ ನೀವು ಮೊದಲಿಗೆನೆ ನಿಮ್ಮ ಫಸ್ಟ್ ಇದೇನಂತಂದ್ರೆ, ನಿಮ್ಮ ಒಂದು ಸ್ಟ್ರೆಂತ್ ಏನಂತಂದ್ರೆ ಪರೀಕ್ಷೆ ಎನ್ನುವಂತಹ ಭಯವನ್ನ ಬಿಟ್ಟು ಬಿಡಿ. ಇನ್ನು ಸೆಕೆಂಡ್ ಒನ್, ನಿಮ್ಮ ಒಂದು ಫಸ್ಟ್ ಪೇಪರ್ ಗೆ ಬರುವಂತದ್ದು ಆಯ್ತಂದ್ರೆ, ಇವಾಗ ನಿಮಗೆ ಇವ್ರು ಸರ್ ಟ್ಯೂಟರ್ ಅಲ್ಲಿ ನಡೆಸ್ತಾ ಇದಾರೆ, ಹಾಗಾದ್ರ ಜೊತೆಗೆ ಹಲವಾರು ವಿಡಿಯೋ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದಾರೆ ಅಂತ ಹೇಳಿದ್ರು. ಸೊ ಅವುಗಳನ್ನ ಕರೆಕ್ಟ್ ಆಗಿ ನೀವು ಫ್ರೀ ಇರೋ ಟೈಮ್ ನಲ್ಲಿ ನೋಡಿ, ಒಂದು ಸಫಿಶಿಯಂಟ್ ಟೈಮ್ ಮಾಡ್ಕೊಳ್ಳಿ. ಇವಾಗ ಲಾಕ್ ಡೌನ್ ಟೈಮ್ ಇದೆ. ಸೊ ಇವಾಗ ಯಾವುದೇ ರೀತಿಯಾದಂತ ಆಫ್ಲೈನ್ ಕ್ಲಾಸಸ್ ಗಳು ನಿಮ್ಗೆ ಇಲ್ಲ, ಅಥವಾ ನಾವು ಈಗ ವರ್ಕ್ ಇದೆ ನಾವು ಹೋಗಿ ಮಾಡ್ಬೇಕು ಅನ್ನುವಂತಹ ಚಾನ್ಸಸ್ ಗಳು ತುಂಬಾ ಕಡಿಮೆ ಇದೆ ಆಸ್ಪಿರೆಂಟ್ಸ್ ಗೆ. ಹೌದಾ? ಸೊ ಆ ಸಮಯದಲ್ಲಿ ನೀವ್ ಏನ್ ಮಾಡ್ಬೋದು, ಒಂದು ಟೈಮ್ ಅನ್ನ ಸೆಟ್ ಮಾಡ್ಕೊಂಡು, ನಾ ಇಲ್ಲ ಇಲ್ಲಿಂದ ಈ ಟೈಮ್ ಅವ್ರಿಗೆ ಬುಕ್ಸ್ ಗಳನ್ನ ಓದ್ಬೇಕು, ಇಲ್ಲಿಂದ ಈ ಟೈಮ್ ಅವ್ರಿಗೆ ನಾನು ಏನು ಆನ್ಲೈನ್ ವಿಡಿಯೋಗಳನ್ನ ನೋಡೋಣ ಅಂದ್ರೆ ನಿಮ್ಗೆ ಮೈಂಡ್ ಯಾವಾಗ ನಿಮ್ಗೆ ಬುಕ್ ಬೇಸರ ಆಗುತ್ತೋ ಆ ಟೈಮ್ ನಲ್ಲಿ ವಿಡಿಯೋಗಳನ್ನ ನೋಡಿ. ಅದರಲ್ಲಿ ನಮ್ಮ ಜನ ಹೆಂಗಂತಂದ್ರೆ ಮೊಬೈಲ್ ಇತ್ತು ಅಂತಂದ್ರೆ ಲೋಕನೆ ಮರೆಯುವಂತ ಜನ ಇದೀವಿ. ಹೌದಾ? ಸೊ ಅಂತಹ ಟೈಮ್ ನಲ್ಲಿ ನಿಮಗೆ ಬೇಸರ ಆಯ್ತು ಅಂದ ತಕ್ಷಣ ಏನ್ ಮಾಡಿದ್ರೆ ಮೊಬೈಲ್ ಅಲ್ಲಿ ಇಂತಹ ವಿಡಿಯೋಗಳನ್ನ ನೋಡ್ಕೊಂಡು ನಮ್ಮ ಒಂದು ಮೆಂಟಾಲಿಟಿನ ಅಥವಾ ನಮ್ಮ ಒಂದು ಮೊದಲ ಪೇಪರ್ ನ ಒಂದು ಪ್ರಿಪರೇಷನ್ ಹೆಚ್ಚಿಗೆ ನಡೆಸಬಹುದು. ಜೊತೆಗೆ
ನಿಮಗೆ ಇಲ್ಲ ನನಗೆ ಮೊಬೈಲು ಬೇಸರ ಆಯ್ತು, ಓದೋಕು ಬೇಸರ ಆಯ್ತು, ಅಥವಾ ಇಲ್ಲ ನನಗೆ ಎರಡು ನಾನು ಓದೋದು ಮುಗೀತು ಅಂತಂದ ಮೇಲೆ, ಅಥವಾ ನನಗೆ ಎರಡು ಓದೋದು ಕಂಪ್ಲೀಟ್ ಆಗಿದೆ ಅದ್ರ ಮೇಲೆ ಎಂತ ಕ್ವಶನ್ ಬಂದ್ರು ಬಿಡಿಸ್ತೀನಿ ಅನ್ನುವಂತವ್ರು ಇದ್ರಿ ಅಂತಂದ್ರೆ ನೀವೇನ್ ಮಾಡ್ಬೇಕು, ಅತಿ ಹೆಚ್ಚು ತದನಂತರದಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಹಾಗೂ ಈ ಒಂದು ಮೆಂಟಲ್ ಅಬಿಲಿಟಿಯ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋದನ್ನ ಕಲಿಬೇಕು. ಹೌದು ಸರ್. ಈ ಇರುವ 15 ದಿನಗಳಲ್ಲಿ ಈ ರೀತಿಯಿಂದ ಪ್ರಿಪರೇಷನ್ ನಡೆಸಿ. ಏನು ತುಂಬಾ ಜಾಸ್ತಿ ಇದು ಮಾಡಬೇಡಿ. ಶಾರ್ಟ್ ನೋಟ್ಸ್ ಏನು ಸಿಗುತ್ತವೆ ಶಾರ್ಟ್ ನೋಟ್ಸ್ ಗಳನ್ನ ಮಾತ್ರ ಪ್ರಿಪೇರ್ ಮಾಡಿ. ತುಂಬಾ ಲೆಂದಿಯಾಗಿ ಪ್ರೊಸೆಸ್ ಅನ್ನ ನಡೆಸಬೇಡಿ. ಯಾಕೆಂದ್ರೆ ಲೆಂದಿಯಾಗಿ ಅಂತಂದ್ರೆ ಸುಮಾರು ಇನ್ನು ಕೇವಲ 15 ದಿನಗಳು ಮಾತ್ರ ಎಕ್ಸಾಮ್ ಉಳಿದಿದೆ. ಇವತ್ತು ತಾರೀಕು 9 ಅಂದ್ರೆ 25ನೇ ತಾರೀಕು ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ 15 ದಿವಸ. ಯಾಕಂದ್ರೆ 25ನೇ ತಾರೀಕು ನಿಮ್ಗೆ ಓದಕ್ ಆಗೋದಿಲ್ಲ. ನೀವೇನು ಓದಿದ್ರು 24ನೇ ತಾರೀಕಿಗೆ ಎಂಡ್. 24 ಅಂದ್ರೆ ಕೆಲವೊಬ್ರು ಏನಿರ್ತೀರಿ ಒಂದ್ ಊರ್ ಕಡೆಯಿಂದ ಬೇರೆ ಊರಿಗೆ ಹೋಗೋರು ಇರ್ತೀರಿ. ಸೊ ಅವರಿಗೂ ಕೂಡ 24ನೇ ತಾರೀಕಿಗೆ ಓದೋದಾಗೋದಿಲ್ಲ. ಅಂದ್ರೆ ನೀವು ಸುಮಾರು 13 ರಿಂದ 14 ದಿನಗಳ ಅವಧಿ ಮಾತ್ರ ಸಿಕ್ತು. ಸೊ ಇಲ್ಲಿ ನಿಮ್ಗೆ ಶಾರ್ಟ್ ಟೈಮ್ ನಲ್ಲಿ ದಿನಕ್ಕೆ ನೀವು ಏನ್ ಮಾಡ್ರಿ, ಒಂದು ಡಾಟಾ ಇಂಟರ್ಪ್ರಿಟೇಷನ್ ಕ್ವಶನ್ ಬಿಡಿಸೋದನ್ನ ಕಲ್ಕೋರಿ. ಅಂದ್ರೆ ಮೆಥಡ್ಗಳು ಬೇರೆ ಬೇರೆ ಇರುವಂತಹದ್ದು. ಒಂದು ಪೈ ಚಾರ್ಟ್ ಆಗಿರ್ಬೋದು, ಒಂದು ಯಾವ್ದು ಡೈಗ್ರಾಮ್ ಆಗಿರ್ಬೋದು, ಒಂದು ಯಾವ್ದು ಬಾರ್ ಡೈಗ್ರಾಮ್ ಬರುತ್ತೆ. ಸೊ ಅವುಗಳನ್ನ ದಿನ ಒಂದೊಂದು ಟೈಪ್ ಇರುವಂತಹ ಕ್ವಶನ್ ಗಳನ್ನ ಸಾಲ್ವ್ ಮಾಡಿ. 15 ದಿವಸಕ್ಕೆ 15 ಡಾಟಾ ಇಂಟರ್ಪ್ರಿಟೇಷನ್ ಕ್ವಶನ್ ಗಳನ್ನ ನೀವು ಕರೆಕ್ಟ್ ಆಗಿ ಸಾಲ್ವ್ ಮಾಡೋದನ್ನ ಕಲಿತೀರಿ. ಅದಕ್ಕೆ ನಿಮ್ಮ ಮಿನಿಮಮ್ ಟೈಮ್ 1 ಅವರ್ ಹೋಗುತ್ತೆ. 1 ಅವರ್ ಅದಕ್ಕೆ ಹೋಗುತ್ತೆ. ನೀವು ಸ್ವಲ್ಪ ಇಲ್ಲ ನಂದು ಪ್ರೊಸೆಸ್ ಸ್ಲೋ ಇದೆ ಸರ್, ನನಗೆ ಮೆಂಟಾಲಿಟಿ ಅದ್ರ ಬಗ್ಗೆ ಜಲ್ದಿ ಅರ್ಥ ಆಗಲ್ಲ ಅನ್ನೋದಾಕಂದ್ರೆ ಒಂದು ಹಾಫ್ ಆನ್ ಅವರ್ ಹೆಚ್ಚೋಗುತ್ತೆ. ಸೊ ಅದನ್ನ ಮಾಡಿ. ಗೊತ್ತಾಗದೇ ಇತ್ತಂದ್ರೆ ಅದ್ ಲೆಕ್ಕವನ್ನ ಕೈ ಬಿಡುವಂತ ಕೆಲಸ ಮಾಡಬೇಡಿ. ಗೊತ್ತಾಗದೇ ಇತ್ತಂದ್ರೆ ಯಾರಾದ್ರೂ ಗೊತ್ತಿರೋರ ಹತ್ರ ಕೇಳ್ಕೊಂಡು ತಿಳ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ ಸರ್ ಇರ್ತಾರೆ, ಸೊ ಅವ್ರ ಹತ್ರ ಕೇಳಿ ಬಿಡಿಸ್ಕೊಳ್ಳುವಂತ ಪ್ರಯತ್ನ ಮಾಡಿ. ಒಟ್ಟು ಗೊತ್ತಿಲ್ಲ ಅಂತ ಹೇಳಿ ಅದನ್ನ ಬಿಡಬೇಡಿ. ಸೊ ಅದಕ್ಕೆ ಅಂತಾನೆ 1 ಅವರ್ ಮೀಸಲಿಟ್ಬಿಡಿ. ಯಾವುದು ಡಾಟಾ ಇಂಟರ್ಪ್ರಿಟೇಷನ್ ಡೈಲಿ 1 ಅವರ್ ಅದಕ್ಕೋಸ್ಕರ. ಸೊ ಒಂದು 2-3 ಅವರ್ಸ್ ಏನಿದೆ ಈ ಒಂದು ಯಾವುದು ರಿಸರ್ಚ್ ಮೆಥಾಲಜಿ ಆಗಿರ್ಬೋದು, ಟೀಚಿಂಗ್ ಆಪ್ಟಿಟ್ಯೂಡ್ ಪರ್ಪಸ್ ಇಡಿ. ಆ ನಂತರ ನಿಮ್ಗೆ ಮಲಗೋ ಟೈಮ್ ನಲ್ಲಿ ಬೇಸರ ಆದಾಗ ಏನೈತಿ ಈ ರೀತಿ ಅಂತ ಮೆಂಟಾಲಿಟಿ ಯಾವ್ದು ಇವೆಂಟ್ ನಕ್ಷೆ ಬಿಡಿಸೋದು, ಕ್ಯಾಲೆಂಡರ್ ಆಗಿರ್ಬೋದು, ಈ ಒಂದು ಸರಣಿ ಪ್ರಶ್ನೆಗಳು ಅಂತ ಕರಿತೀವಿ. ಅಂದ್ರೆ ಇವು ಕೋಡಿಂಗ್ ಡಿ ಕೋಡಿಂಗ್ ಆಗಿರ್ಬೋದು, ಅಥವಾ ಸರಣಿ ಪ್ರಶ್ನೆಗಳು ಅಂತಂದ್ರೆ ಇವು ಅವಾಗ್ಲೇ ಹೇಳಿದ್ನಲ್ಲಿ 9, 11, 13 ಈ ರೀತಿಯಾದಂತಹದ್ದು. ಸೊ ಆ ಪ್ರಶ್ನೆಗಳು ಆಗಿರ್ಬೋದು, ಅವನ್ನೇ ಕೋಡಿಂಗ್ ಡಿ ಕೋಡಿಂಗ್ ಅಂತ ಕರಿತೀವಿ. ಸೊ ಇವುಗಳನ್ನ ಬಿಡಿಸೋದನ್ನ ಮಾಡಿ. ಅಂದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಫಸ್ಟ್ ಪೇಪರ್ಗೆ. ಇದರ ಜೊತೆಗೆ ನಾವು ಬರೀ 15 ದಿನಗಳಲ್ಲಿ ಫಸ್ಟ್ ಪೇಪರ್ ಅನ್ನು ಮಾತ್ರ ಓದ್ತೀವಿ ಅಂದ್ರೆ ಸಾಲದು. ಇದರೊಟ್ಟಿಗೆ ನಿಮ್ಮ ಸೆಕೆಂಡ್ ಪೇಪರ್ ಅನ್ನು ಕೂಡ ನೋಡ್ಲೇಬೇಕಾಗುತ್ತೆ. ಅದು ಕೂಡ ತುಂಬಾ ಅವಶ್ಯಕವಾದಂತಹದ್ದು. ಯಾಕಂದ್ರೆ ನಿಮ್ಮ ಕೈ ಹಿಡಿಯುವಂತಹದ್ದೇ ಸೆಕೆಂಡ್ ಪೇಪರ್. 50% ಕ್ವಶನ್ ಗೊತ್ತಿರುತ್ತೆ. ಸೊ ಇನ್ನ ಒಂದು 15-20 ಕ್ವಶನ್ ಅಲ್ಲಿ ನೀವು ಹೆಚ್ಚಿಗೆ ಪ್ರಯತ್ನ ಪಟ್ರ ಅಂತಂದ್ರೆ ನಿಮ್ಮ ಫಸ್ಟ್ ಪೇಪರ್ ಅಲ್ಲಿ ಸ್ಕೋರ್ ಕಡಿಮೆ ಆದ್ರೂ ಕೂಡ ಆ ಸ್ಕೋರ್ ನಿಮಗೆ ಈಕ್ವಲೆಂಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದರೊಟ್ಟಿಗೆ ನಿಮಗೆ ಅತಿ ಮುಖ್ಯವಾಗಿ ಇಲ್ಲಿ ತಿಳಿಸುವಂತ ವಿಷಯ ಏನು ಅಂತಂದ್ರೆ, ನೀವು ಫಸ್ಟ್ ಪೇಪರ್ ಯಾವುದು ಸೆಕೆಂಡ್ ಪೇಪರ್ ಅಲ್ಲಿ 100ಕ್ಕೆ 100 ಮಾಡಿ ಫಸ್ಟ್ ಪೇಪರ್ ಅಲ್ಲಿ ಕೇವಲ 15 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಿದ್ರೆ ಅದು ನೀವು ಎಲಿಜಿಬಲ್ ಆಗಲ್ಲ. ಸೊ ಇಲ್ಲಿ 18 ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಉತ್ತರ ಮಾಡ್ಲೇಬೇಕು. ಅಂದ್ರೆ ಮಾತ್ರ ಫಸ್ಟ್ ಪೇಪರ್ ಪಾಸಿಂಗ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ಅದು ನಿಮ್ಗೆಲ್ಲ ಗೊತ್ತಿರುವಂತಹ ವಿಷಯನೇ. ಸೊ ಹಂಗಾಗಿ ಕನಿಷ್ಠ ಆದ್ರೂ ಇಲ್ಲಿ 18 ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನ ಬಿಡಿಸಿರ್ಲೇಬೇಕು. ಅಂದಾಗ ಮಾತ್ರ ಫಸ್ಟ್ ಪೇಪರ್ ವ್ಯಾಲಿಡ್ ಆಗುತ್ತೆ. ಹೌದು, ಎಷ್ಟು 18 ಪ್ರಶ್ನೆಗಳನ್ನು ಬಿಡಿಸಲೇಬೇಕು ಪೇಪರ್ 1 ನಲ್ಲಿ. ಹಾ ಸರ್, 18 ಮಾರ್ಕ್ಸ್ ಅಂತೂ 18 ಕ್ವಶನ್ ಇದೆ ಸರ್ ಅದು. ಹೌದು. ಸೊ ಅಷ್ಟಂತರ ಕಡ್ಡಾಯವಾಗಿ ಇರ್ಲೇಬೇಕು. ಅಂದಾಗ ಮಾತ್ರ ಅದು ಪೇಪರ್ ವ್ಯಾಲಿಡ್ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ಸೆಕೆಂಡ್ ಪೇಪರ್ ಅಲ್ಲಿ 100ಕ್ಕೆ 100 ಮಾಡಿದ್ರು ಕೂಡ ಫಸ್ಟ್ ಪೇಪರ್ ವ್ಯಾಲಿಡ್ ಆಗ್ಲಿಲ್ಲ ಅಂತಂದ್ರೆ ನಮ್ ಕೇಸರ್ ಕ್ಲಿಯರ್ ಆಗೋದಕ್ಕೆ ಕನ್ಸಿಡರ್ ಆಗೋದೇ ಇಲ್ಲ. ಹೌದು. ಇನ್ನು ಸರ್ ನಮ್ಮಲ್ಲಿರೋ ಕೆಲವೊಂದು ಕ್ಯಾಂಡಿಡೇಟ್ಸ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಇದಾರೆ ಸರ್. MSc ಕೆಮಿಸ್ಟ್ರಿ, ಫಿಸಿಕ್ಸ್, ಈ ಮ್ಯಾಥಮೆಟಿಕ್ಸ್ ಈ ರೀತಿ ಇದಾರೆ. ಅವ್ರಿಗೆಲ್ಲ ಸರ್ ನಾವು ಮ್ಯಾಥಮೆಟಿಕಲ್ ಪಾರ್ಟ್ ಅನ್ನ ತುಂಬಾ ಚೆನ್ನಾಗಿ ಬಿಡಿಸ್ತೀವಿ. ಮ್ಯಾಥಮೆಟಿಕಲ್ ರೀಸನಿಂಗ್ ಆಗಿರ್ಬೋದು, ಡೇಟಾ ಇಂಟರ್ಪ್ರಿಟೇಷನ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಬಿಡಿಸ್ತೀವಿ. ಆದ್ರೆ ಸರ್ ನಮ್ಗೆ ಹಾ ಸರ್ ಈ ಟೀಚಿಂಗ್ ಅಪ್ಟಿಟ್ಯೂಡ್, ಹೈಯರ್ ಎಜುಕೇಶನ್, ಪೀಪಲ್ ಅಂಡ್ ಎನ್ವೈರನ್ಮೆಂಟ್ ಏನು ತಿಳಿಯೋದೇ ಇಲ್ಲ ಅಂತಾರೆ ಸರ್ ಅವ್ರು. ಅವರು ಮತ್ತೆ ಕಡ್ಡಾಯವಾಗಿ ಅವ್ನು ಓದ್ಲೇಬೇಕು ಸರ್. ಅವರು ಮೆಂಟಲ್ ಈ ಮ್ಯಾಥಮೆಟಿಕಲ್ ಕ್ವಶನ್ ಗೆ ಹೋಗೋದೇ ಬೇಡ ಸರ್ ಅವ್ರು. ಯಾಕಂದ್ರೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರುತ್ತೆ, ಅವ್ರಿಗೆಲ್ಲ ಪರ್ಫೆಕ್ಟ್ ಇದ್ದೇ ಇರುತ್ತೆ ಅದ್ರ ಬಗ್ಗೆ. ಸೊ ಈ ರೀತಿಯಾದ ಪ್ರಶ್ನೆಗಳಿಗೆ ಅವ್ರು ಹೋಗೋ ಅವಶ್ಯಕತೆನೇ ಇಲ್ಲ. ಇದನ್ನ ಬಿಟ್ಟು ಅವ್ರಿಗೆ ಕೇವಲ ಏನಿದೆ ಈ ರೀತಿಯಾದಂತಹ ಟೀಚಿಂಗ್ ಅಪ್ಟಿಟ್ಯೂಡ್, ರೀಸನಿಂಗ್ ಪ್ರಶ್ನೆಗಳನ್ನ ಇದು ಸಾರಿ ರಿಸರ್ಚ್ ಪ್ರಶ್ನೆಗಳನ್ನ ಅತಿ ಹೆಚ್ಚು ಓದ್ಕೋಬೇಕು ಸರ್. ಓಕೆ ಸರ್, ನೀವು ಇವತ್ತು ನಮ್ಮ ಸಲುವಾಗಿ ಇಷ್ಟೊಂದು ಟೈಮ್ ಅನ್ನು ನೀಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ನಿಮಗೆ. ಇವತ್ತು ನೀವು ನೀಡಿರೋ ಮಾಹಿತಿ ನಮ್ಮ ಕೆಸೆಟ್ ಅಸ್ಪೈರೆಂಟ್ಸ್ಗೆ ತುಂಬಾನೇ ಹೆಲ್ಪ್ ಆಗಿದೆ ಸರ್. ಅವರೆಲ್ಲರೂ ಕೂಡ ಈ ರೀತಿ ಒಂದು ವಿಡಿಯೋ ಮಾಡಿಕೊಡಿ ಅಂತ ಕೇಳ್ತಾ ಇದ್ರು. ಸೊ ನೀವು ನಿಮ್ಮ ಟೈಮ್ ಅನ್ನು ನಮ್ಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ನಮ್ಮ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಟೀಮ್ ಕಡೆಯಿಂದ ಮತ್ತೆ ನಮ್ಮ ಎಲ್ಲಾ ಕೆಸೆಟ್ ಅಸ್ಪೈರೆಂಟ್ಸ್ ಕಡೆಯಿಂದ ನಿಮಗೆ ಸರ್ ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತೀನಿ.